ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾವು ಇವತ್ತು ಲ್ಯಾಂಡ್ ಸರ್ವೇಯರ್ಗೆ ಇದ್ದಿದ್ದು ಫಿಸಿಕ್ಸು ಸೈನ್ಸಲ್ಲಿ ನಮಗೆ ಫಿಸಿಕ್ಸ್ ಮಾತ್ರ ಲ್ಯಾಂಡ್ ಸರ್ವೇಯರ್ಗಿರೋದು. ಯಾಕೆ ಅಂತ ಅದು ನಿಮಗೂ ಗೊತ್ತಿರುತ್ತೆ. ಇಟ್ ಈಸ್ ಬೇಸ್ಡ್ ಆನ್ ದ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಮೇಲೆ ಬರುವಂಥದ್ದು. ಆ್ಯಂಡ್ ಈ ವರ್ಷ ತುಂಬ ಲೈಕ್ ಅಪಾರ್ಟ್ ಫ್ರಮ್ ಇಂಜಿನಿಯರ್ಸ್ ಮೆನಿ ಅದರ್ ಡಿಗ್ರಿ ಪ್ರೋಗ್ರಾಮ್ ಮಾಡಿರೋರಿಗೂ ಸಹ ಲ್ಯಾಂಡ್ ಸರ್ವೇಯರ್ನ ಆಪ್ಷನ್ ಆಗಿ ಕೊಟ್ಟಿದ್ದಾರೆ ಟು ಅಟೆಂಡ್ ದ ಎಕ್ಸಾಮ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ಗೂ ಆಪ್ಷನ್ ಅನ್ನೋದು ಇದೆ. ಬಿಕಾಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ಸು ನಾವು ಓದಿರ್ತೀವಿ, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಓದಿರ್ತೀವಿ, ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸಹ ಓದಿರ್ತೀವಿ. ಅಗ್ರಿಕಲ್ಚರಲ್ ಇಂಜಿನಿಯರಿಂಗಲ್ಲಿ ನಮಗೆ ಗೊತ್ತಿರತ್ತೆ, ಟ್ರ್ಯಾಕ್ಟರ್ ಎಲ್ಲ ಓಡಿಸಿರ್ತೀವಿ ಅಲ್ವಾ. ಆ್ಯಂಡ್ ಅದೇನೋ ಅಂತಾರಲ್ವಾ, ಸರ್ವೆ ಮಾಡೋದಕ್ಕೆ ಯೂಸ್ ಮಾಡುವಂತಹ ಮೀಟರ್ಸ್ನೆಲ್ಲ ಇಟ್ಕೊಂಡು ವಿ ಮೈಟ್ ಹ್ಯಾವ್ ಸ್ಟಡಿಡ್. ಇಟ್ ಈಸ್ ಅ ಲಾಂಗ್ ಬ್ಯಾಕ್ ಮೆಮೊರಿ, ಎಸ್ಪೆಷಲಿ ಅಗ್ರಿಕಲ್ಚರಲ್ ಸ್ಟೂಡೆಂಟ್ಸ್ಗೆ. ಎಸ್, ಅದೇ ಕಾನ್ಸೆಪ್ಟು ನಮಗೆ ಇಲ್ಲಿ ನೀವು ಲ್ಯಾಂಡ್ ಸರ್ವೇಯರ್ ಆಗಿ ಹೋದರೆ ಬರುವಂಥದ್ದು ಸೇಮ್ ಕಾನ್ಸೆಪ್ಟು. ಹಾಗಾಗಿನೇ ನಮಗೂ ಕೂಡ ಅಗ್ರಿಕಲ್ಚರಲ್ ಸ್ಟೂಡೆಂಟ್ಸ್ಗೂ ಕೂಡ ಈ ಜಾಬ್ಗೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ, ಅಂದರೆ ಅಟೆಂಡ್ ಮಾಡೋದಕ್ಕೆ ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಸೊ ಆಲ್ ಅಗ್ರಿಕಲ್ಚರಲ್ ಸ್ಟೂಡೆಂಟ್ಸ್ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಎ ಹೌದು, ವೆರಿ ಇಂಪಾರ್ಟೆಂಟ್. ಸಿಮಿಲರ್ಲಿ ಲ್ಯಾಂಡ್ ಸರ್ವೇಯರ್ ಕೂಡ ತುಂಬಾ ಇಂಪಾರ್ಟೆಂಟು. ನೀವು ಎಒಗೂ ಲ್ಯಾಂಡ್ ಸರ್ವೇಯರ್ಗೂ ಆಲ್ಮೋಸ್ಟ್ ಸೇಮ್ ಇರುತ್ತೆ ಪ್ರಾಸೆಸ್ಸು. ಫೀಲ್ಡ್ ವರ್ಕೆ. ಈವನ್ ಎಒ ಕೂಡ ಅಷ್ಟೇ ಫೀಲ್ಡ್ ವರ್ಕೆ. ಬಟ್ ಏನಂದರೆ ನಿಮ್ಮದು ಸ್ವಲ್ಪ ಕಾಲರ್ ವರ್ಕ್ ಜಾಸ್ತಿ ಅಲ್ವಾ. ಎಒಗಳಿಗೆ ಕಂಪೇರ್ ಮಾಡಿದ್ರೆ ಎಒಗಳಿಗೆ ಕಾಲರ್ ವರ್ಕು ಜಾಸ್ತಿ ಇರುತ್ತೆ. ಎಒ ಮೋಸ್ಟ್ ಆಫ್ ದ ಟೈಮ್ಸ್ ಫೀಲ್ಡಲ್ಲೇ ಇರ್ತೀವಿ, ಸೇಮ್ ಆಸ್ ಲ್ಯಾಂಡ್ ಸರ್ವೇಯರ್. ಓಕೆನಾ, ಫೈನ್. ಇದರಲ್ಲಿ ನಾವು ಫಿಸಿಕ್ಸ್ ಅನ್ನುವಂತಹ ಒಂದು ಸಬ್ಜೆಕ್ಟ್ನ ನಾನು ಇನ್ಮೇಲೆ ನಿಮಗೆ ಕ್ಲಾಸಸ್ ಮಾಡಿಕೊಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾವು ನಿನ್ನೆ KEಯಲ್ಲಿ ರಿಸಲ್ಟ್ ಬಿಟ್ಟಿದ್ದಾರೆ, ಅಂದರೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನು ರಿಲೀಸ್ ಮಾಡಿರುವಂಥದ್ದು. ಯಾವುದು? AE ಸಿವಿಲ್ ನಾನ್ HK ಮತ್ತು HK ಎರಡನ್ನೂ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾನ್ HK ಪೋಸ್ಟ್ನ ನಾವು ಓದೋಣ, ಅಂದರೆ ತಿಳ್ಕೊಳ್ಳೋಣ ಯಾವ ರೀತಿ ಎಷ್ಟೆಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು ಆಲ್ಮೋಸ್ಟ್ 392.25 ತೆಗೆದಿದ್ದಾರೆ. ಪೇಪರ್ 2 ಇವ್ರಿಗೆ ಇನ್ನು ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಇರುತ್ತೆ. ಓಕೆನಾ, ಪೇಪರ್ 2 ಇವ್ರಿಗೆ ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಇರುತ್ತೆ. ಪೇಪರ್ 1 ನಾರ್ಮಲ್ GS. ಓಕೆ, ಇದು ಓನ್ಲಿ ಇಂಜಿನಿಯರ್ಸ್ಗೆ ಮಾತ್ರ ಇರುವಂತಹ ಪೇಪರ್. ಓಕೆ, ನೋಡಿ ಎಷ್ಟು ಸ್ಕೋರ್ ಮಾಡಿದ್ದಾರೆ. ಹೈಯೆಸ್ಟ್ ಅಂತಂದ್ರೆ 237 ಸ್ಕೋರ್ ಮಾಡಿದ್ದಾರೆ. ಇವರು ಫಸ್ಟ್ ರ್ಯಾಂಕ್ ಬರ್ತಾರೆ. ಸೆಕೆಂಡ್ ರ್ಯಾಂಕು 206 ಸ್ಕೋರ್ ಮಾಡಿದ್ದಾರೆ. ಇದು ಒಂದೊಂದು ಪೇಪರ್ ಬಂದು ಇದು 300 ಮಾರ್ಕ್ಸ್ಗೆ. ಇವ್ರು ಎಷ್ಟು ಮಾಡಿದ್ದಾರೆ? ಅವರು ಇಂಜಿನಿಯರು, ಓದಿರೋದು ಸಿವಿಲ್ ಇಂಜಿನಿಯರಿಂಗ್ ಓದ್ಕೊಂಡು ಅವರ ಸಬ್ಜೆಕ್ಟ್ನ ಕಂಪ್ಲೀಟ್ ಆಗಿ ಓದಿ GS ಕಡಿಮೆ ಮಾಡ್ಕೊಂಡಿದ್ದಾರೆ, ಸ್ಪೆಸಿಫಿಕ್ ಪೇಪರ್ನ ಜಾಸ್ತಿ ಮಾಡಿದ್ದಾರೆ. 79 ಮಾರ್ಕ್ಸ್ ಬಂತು. ದಟ್ ಈಸ್ ಓನ್ಲಿ ಇಂಜಿನಿಯರಿಂಗ್, ನಾಟ್ ಎನಿ ಅದರ್ ಸಬ್ಜೆಕ್ಟ್ಸ್. ಓಕೆ, ಸೊ ಸಿಮಿಲರ್ಲಿ ಫಸ್ಟ್ ಬೇಡ, ಈಗ ಕೆಳಗಡೆಗೆ ಬನ್ನಿ, ಹಂಗೆ ಬನ್ನಿ. ಇಲ್ಲಿ ನೋಡಿ 150 ಮಾರ್ಕ್ಸ್. ಓಕೆ, 168.75 ಮಾರ್ಕ್ಸ್. ಇಲ್ಲಿ ನೋಡಿ 206.25, 187. ಎಷ್ಟು? ಆಲ್ಮೋಸ್ಟ್ ಪೇಪರ್ 2ಲಿ ನಿಮಗೆ 62 ಇಂದ 63 ಅಥವಾ 55 ಇಂದ 60 ಈ ರೇಂಜಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಿರೋರು ಜಾಸ್ತಿ ನಂಬರ್ ಆಫ್ ದ ಕ್ಯಾಂಡಿಡೇಟ್ಸ್ ಸಿಗ್ತಾರೆ ಅಲ್ವಾ. ಇದರಲ್ಲಿರೋದು ನಿಮಗೆ ಅಮ್ಮಮ್ಮ ಅಂದರೆ 1 ಪೋಸ್ಟ್ ಅಥವಾ 2 ಪೋಸ್ಟ್ ರೀ ಅಲ್ವಾ. ಸೊ ಈಗ ಇಲ್ಲಿ ಯಾರು ಟಾಪಲ್ಲಿ ಬಂದಿರ್ತಾರೆ, ಇವರೇನಾದರೂ ನೆಕ್ಸ್ಟ್ ಬರುವಂಥ ಯಾವುದೋ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಸ್ ಆಗಿರ್ಬೋದು, ಓಕೆ, ಇಂಜಿನಿಯರಿಂಗ್ ಬೇಸ್ ಮೇಲೆ ಯಾವುದಾದ್ರು ಬೇರೆ ಎಕ್ಸಾಮ್ಸ್ ಬಂದರೆ ಡೆಫಿನೆಟ್ಲಿ ಇವರು ಆ ಎಕ್ಸಾಮ್ಸ್ಗೆ ಕುತ್ಕೊಂಡು ಓದಿದ್ದಾರೆ ಅಂತಂದರೆ ಇನ್ ಲೈನಲ್ಲಿ ಇರ್ತಾರೆ. ಬಟ್ ಇವ್ರಿಗೆ ಕಷ್ಟ ಆಗೋದೇನು ಗೊತ್ತಾ? ಲ್ಯಾಂಡ್ ಸರ್ವೇಯರಲ್ಲಿ ಫಿಸಿಕ್ಸು, ಮ್ಯಾಥ್ಸು ಅಷ್ಟೇ. ಮ್ಯಾಥ್ಸ್ ಅನ್ನೋದು ಎಲ್ರಿಗೂ ಕಷ್ಟನೇ. ಇಲ್ಲಿ ಟಾಪಲ್ಲಿ ಸ್ಕೋರ್ ಮಾಡಿರೋರ್ಗೂ ಮ್ಯಾಥ್ಸ್ ಕಷ್ಟ ಆಗುತ್ತೆ, ಇಲ್ಲಿ ಬಾಟಮಲ್ಲಿ ಸ್ಕೋರ್ ಮಾಡಿರೋರ್ಗೂ ಮ್ಯಾಥ್ಸ್ ಕಷ್ಟ ಆಗುತ್ತೆ. ಮ್ಯಾಥ್ಸ್ ಅನ್ನೋದು ಕಷ್ಟ ಈಸ್ ಫಾರ್ ಎವ್ರಿ ಒನ್. ಸೊ ಇವಾಗ ನೋಡಿ, ಇರೋ ಒಂದು ಪೋಸ್ಟ್ಗೆ ಇಷ್ಟು ಮಾರ್ಕ್ಸ್ ತಕ್ಕೊಂಡಿದ್ದಾರೆ. ಅದೇ ನೀವು ಆವ್ರೇಜ್ ಆಗಿ ಸ್ಪೆಸಿಫಿಕ್ ಪೇಪರಲ್ಲಿ ಒಂದು 50 ಇಂದ 55 ಸ್ಕೋರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಫಿಸಿಕ್ಸಲ್ಲಿ, ಜಿಯೋಗ್ರಫಿ, ಮಾಡರ್ನ್ ಸರ್ವೇಯಿಂಗ್ ಮೆಥಡ್ಸು, ಓಕೆ, ಅದಾದಮೇಲೆ ನಿಮಗೆ ಮ್ಯಾಥ್ಸು ಅಲ್ವಾ. ಇಷ್ಟೇ ಸಬ್ಜೆಕ್ಟ್ಸ್ ತಾನೇ ಇರೋದು ಲ್ಯಾಂಡ್ ಸರ್ವೇಯರ್ಗೆ. ನೀವು ಫಿಸಿಕ್ಸು, ಜಿಯೋಗ್ರಫಿ, ಮಾಡರ್ನ್ ಸರ್ವೇಯಿಂಗಲ್ಲಿ ನಿಮಗೆ ಇಷ್ಟಲ್ಲೂ ಸೇರಿಸಿ ಒಂದು 80% ತಗೊಳ್ಳಿ. ಇಲ್ಲಿ ನಿಮಗೆ ಒಂದು 10% ತಗೊಳ್ಳಿ. ಸಾರಿ, ಎಸ್, 10% ತಗೊಳ್ರಿ. ಓಕೆ, 10 ಬೇಡ, ಒಂದು 30% ಮಾರ್ಕ್ಸ್ನ ಇಲ್ಲಿ ತಗೊಳ್ಳಿ. ನಿಮಗೆ ಆಲ್ಮೋಸ್ಟ್ 55 to 58 ಅಥವಾ ಮ್ಯಾಕ್ಸಿಮಮ್ ಅಂದರೂ 62 ಮಾರ್ಕ್ಸ್ ತಗೊಂಡಿದ್ದೀರಾ ಅಂತಂದರೆ ನೀವು ಇನ್ಸೈಡ್ ಇರ್ತೀರಾ. ಬಿಕಾಸ್ ಯಾಕೆ ಅಂತಂದರೆ ದಿಸ್ ಈಸ್ ಲ್ಯಾಂಡ್ ಸರ್ವೇಯರ್ ಇಸ್ ನಾಟ್ 1 ಪೋಸ್ಟ್.
ಇಟ್ ಈಸ್ ಆಲ್ಮೋಸ್ಟ್ 700 ಪ್ಲಸ್ ಪೋಸ್ಟ್ಗಳಿರೋದು. ಸೊ ಯಾರು ಎಲಿಜಿಬಲ್ ಇದ್ದೀರಾ, ನೆವರ್ ನೆಗ್ಲೆಕ್ಟ್ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್. ಲ್ಯಾಂಡ್ ಸರ್ವೇಯರ್ ಈಸ್ ಅ ವೆರಿ ಗುಡ್ ಪೊಸಿಷನ್. ನಾವು ಅನ್ಕೊಂಡಿರ್ಬಹುದು, ಅಯ್ಯೋ ಏನಕ್ಕೆ ಬಿಡು, ಸುಮ್ಮನೆ ಎಒ ಆಗೋಣ, ಎಒ ಆಗೋಣ ರೀ. ಎಒಗೆ ಇರೋ ಅಷ್ಟೇ ವ್ಯಾಲ್ಯೂ ಲ್ಯಾಂಡ್ ಸರ್ವೇಯರ್ಗೆ ಇದೆ. ಓಕೆನಾ, ಎಒ ಗ್ರೂಪ್ ಬಿ ಆಗಿರ್ಬೋದು, ಬಟ್ ಎಒ ಲ್ಯಾಂಡ್ ಸರ್ವೇಯಲ್ಲಿ ಪ್ರಮೋಷನ್ಸ್ ಸ್ವಲ್ಪ ಬೇಗ ಇದಾವೆ ದ್ಯಾನ್ ಕಂಪೇರ್ ಟು ಎಒ. ಓಕೆನಾ, ನೀವು ಎಒ ಆಗ್ಬಿಟ್ಟು ಪ್ರಮೋಷನ್ ಎಡಿ ಆಗಿ ಹೋಗ್ಬೇಕು ಅಂತಂದ್ರೆ ಎಷ್ಟು ವರ್ಷ? 15-16 ವರ್ಷ ಕಾಯ್ಬೇಕು. ಎಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗ್ಬೇಕು ಅಂದ್ರೆ ಅಷ್ಟರೊಳಗಡೆ ನೀವು ಇಲ್ಲಿ ನೀವು ಗ್ರೂಪ್ ಬಿಗೆ ಹೋಗ್ಬಿಟ್ಟಿರ್ತೀರಾ. ಒಂದು 5-6 ಇಯರ್ಸ್ಗೆಲ್ಲಾನು ಪ್ರಮೋಷನ್ ಇದೆ. ಸ್ಯಾಲ್ರಿ ಸೇಮ್ ಆಸ್ ಗ್ರೂಪ್ ಸಿ. ಬೇಸಿಕ್ ನಿಮಗೆ 38 ಇದೆ. ಆಲ್ಮೋಸ್ಟ್ ಇನ್ ಹ್ಯಾಂಡ್ 50-55 ವರೆಗೂ ಬರುತ್ತೆ. ಅಂಡ್ ಇಟ್ ಈಸ್ ಅ ಗುಡ್ ಡಿಸೆಂಟ್ ಅಮೌಂಟ್. ಡೋಂಟ್ ಥಿಂಕ್ ಅಬೌಟ್ ದ ಸ್ಯಾಲರಿ ಅಂಡ್ ಆಲ್. ಗಿವ್ ಯೋರ್ ವರ್ಕ್, ಇಟ್ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ಈಗ ನೋಡಿ, ಈ ಸ್ಮಾಲ್ ಇಂಟ್ರಡಕ್ಷನ್ ಇಂದ ನಾವೇನ್ ಮಾಡೋಣ, ಈಗ ಫಿಸಿಕ್ಸ್ ಸಿಲೆಬಸ್ಗೆ ಎಂಟ್ರಿ ಕೊಡೋಣ. ಏನೇನಿದೆ ಫಿಸಿಕ್ಸ್ ಸಿಲೆಬಸ್, ಯಾಕೆ ನಿಮ್ಗೆ ಫಿಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ? ಫಿಸಿಕ್ಸ್ ಇರೋದು ನಿಮ್ಗೆ 10% ಅಷ್ಟೇ. ಹಾಗಂದ್ರೆ 10 ಮಾರ್ಕ್ಸ್ ಅಷ್ಟೇ ಬರೋದು ನಿಮ್ಗೆ. 10ಗೆ 10 ಮಾರ್ಕ್ಸ್ ತಗೊಳ್ರಿ, 10ಗೆ 10 ಮಾರ್ಕ್ಸ್ ತಗೊಳ್ಳಿ. ಯಾರೋ ಒಬ್ರು ಒಂದು ನೆಗೆಟಿವ್ ಆಗಿ ಹೋದ್ರು ಸಹ ನೀವು ಒಂದು 30-40 ರ್ಯಾಂಕ್ ಮೇಲಿರ್ತೀರಾ. ಒಂದು ನೆಗೆಟಿವ್ ಇಂದ ಯಾರಾದ್ರೂ ಕೆಳಗೆ ಬಂದು ಒಂದು ಪಾಸಿಟಿವ್ ಇಂದ ನೀವು ಮೇಲ್ ಬಂದಿದ್ದೀರಾ ಅಂದ್ರೆ 30-40 ರ್ಯಾಂಕು ನಿಮ್ದು ಮೇಲ್ ಹೋಗಿರುತ್ತೆ. ದಟ್ ಈಸ್ ಹೌ ಯು ಹ್ಯಾವ್ ಟು ಥಿಂಕ್ ವೆನ್ ಯು ಆರ್ ಗಿವಿಂಗ್ ದ ಎಕ್ಸಾಮ್. ಸೊ ಎಕ್ಸಾಮ್ ಹಾಲ್ ಅಲ್ಲಿ ತುಂಬಾ ಅಟೆಂಟಿವ್ ಆಗಿ ಆನ್ಸರ್ ಮಾಡಬೇಕು. ಓಕೆನಾ, ಹಾಗಂತ ಓವರ್ ಥಿಂಕ್ ಮಾಡ್ಕೊಂಡು ಕುತ್ಕೊಂಡು ತಪ್ಪ ಹಾಕಿ ಬರಬಾರ್ದು. ಸ್ವಲ್ಪ ಅಟೆಂಟಿವ್ ಇದ್ದಾಗ ಸಾಕು, ಓವರ್ ಥಿಂಕಿಂಗ್ ಎಲ್ಲ ಬೇಕಾಗಿಲ್ಲ. ಓಕೆನಾ, ಸೊ ಫಿಸಿಕ್ಸ್ ಈಸ್ ವೆರಿ ಈಸಿ. ಯಾಕೆ ಇವಾಗ ಫಿಸಿಕ್ಸ್ ತುಂಬಾ ಈಸಿ ಅಂತ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ನೀವು ಆಲ್ರೆಡಿ ಫಿಸಿಕ್ಸ್ ಓದಿದ್ದೀರಾ. ಏನಕ್ಕೆ ಓದಿದ್ದೀರಾ? ಕೆಇಯಲ್ಲಿ ನಿಮ್ಗೆ ಆಲ್ಮೋಸ್ಟ್ ಪ್ರತಿ ಎಕ್ಸಾಮಲ್ಲೂ ಒಂದು 4 ಕ್ವಶನ್, 3 ಕ್ವಶನ್, 5 ಕ್ವಶನ್, ಒಂದೊಂದ್ಸತಿ 8 ಕ್ವಶನ್ ಫಿಸಿಕ್ಸ್ ಇಂದ ಬಂದಿದ್ದಾರೆ, ರೈಟ್? ಅಂಡ್ ನಾನು ಕೂಡ ಫಿಸಿಕ್ಸ್ PYQ ಅನಾಲಿಸಿಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ದ ಕಾನ್ಸೆಪ್ಟ್ಸ್ ನಾನು ಹೇಳ್ಬಿಟ್ಟಿದ್ದೀನಿ. ಏನೋ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮ್ ಅದು ಸ್ವಲ್ಪ ಉಳ್ಕೊಂಡಿದೆ. ಬಟ್ ಮ್ಯಾಗ್ನೆಟಿಸಮ್ ಕೂಡ ನಾನು ಅಪ್ಲಿಕೇಶನ್ ಬೇಸ್ಡ್ ಅಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಆಗಿರ್ಬೋದು, ಕೆಟಲ್ ಅಲ್ಲಿ ಆಗಿರ್ಬೋದು, ಮತ್ತೆ ಏನೇನು ಇಯರ್ಫೋನ್ಸ್ ರೀ. ಇಯರ್ಫೋನ್ಸ್ ನೀವು ಹಾಕೊಳ್ತೀರಾ, ಎಲ್ಲಿ ಇಯರ್ಫೋನ್ಸ್ ಏನಾದ್ರು ಇದೆಯಾ? ಓಕೆ, ಇದನ್ನೇ ಇಯರ್ಫೋನ್ಸ್ ಅಂತ ಅನ್ಕೊಳ್ಳಿ. ಓಕೆನಾ, ಈ ಕಡೆ ಬಡ್ಡು. ಓಕೆನಾ, ನೀವು ಉಲ್ಟಾ ಮಾಡ್ಬಿಟ್ಟು, ಬ್ಲೂಟೂತ್ ಇರುತ್ತೆ, ಉಲ್ಟಾ ಮಾಡ್ಬಿಟ್ಟು ಅಟ್ಯಾಚ್ ಆಗತ್ತೆ. ಅದೇ ಸೀದಾ ಮಾಡ್ಬಿಟ್ಟು ಅಟ್ಯಾಚ್ ಆಗತ್ತಾ? ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ ಇಯರ್ಫೋನ್ಸ್ ಅಲ್ಲಿ ಟ್ರೈ ಮಾಡಿ ನೋಡಿ. ಯಾಕೆ ಅಟ್ಯಾಚ್ ಆಗೋದಿಲ್ಲ ಅನ್ನೋದನ್ನ ಒಂದು ಸತಿ ಯೋಚನೆ ಮಾಡಿ. ಅದೇ ಮ್ಯಾಗ್ನೆಟಿಸಮ್ ಅಲ್ಲಿ ಬರೋದು, ವಿಚ್ ಈಸ್ ಪಾಸಿಟಿವ್. 2 ಇಯರ್ ಬಡ್ಸ್ ನಾವೇನ್ ಇಟ್ಕೋತೀವಿ, ಅದು ಪಾಸಿಟಿವ್ ಎಲೆಕ್ಟ್ರೋಡ್ಸ್ ಇರುತ್ತೆ. ಎರಡು ಪಾಸಿಟಿವ್ ಇದ್ರೆ ಏನಾಗುತ್ತೆ? ರಿಪೆಲ್ಲಿಂಗ್ ಆಗುವಂತದ್ದು ಅಲ್ವಾ, ದೂರ ಹೋಗುತ್ತೆ, ಹತ್ರ ಅಟ್ರಾಕ್ಟ್ ಆಗೋದಿಲ್ಲ. ಅದೇ ನಿಮ್ಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಇದ್ರೆ ನಿಮ್ಗೆ 2 ಅಟ್ರಾಕ್ಟ್ ಆಗುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಮ್ಯಾಗ್ನೆಟ್ ಹಾಗೆ ತಾನೆ. ನೋಡಿ ಇಲ್ಲಿ ನಾರ್ತ್ ಪೋಲ್ ಇದು ಸೌತ್ ಪೋಲ್. ನೀವು ಸೌತ್ ಪೋಲ್ ಇರೋದನ್ನ, ಈ ಸೌತ್ ಪೋಲ್ ಇದೆ ಅಲ್ವಾ, ಇದು ಸೌತ್ ಪೋಲ್. ಇಲ್ಲಿ ನೀವು ಇನ್ನೊಂದು ನಾರ್ತ್ ಇರುವಂತಹ ಬಾರ್ ಮ್ಯಾಗ್ನೆಟ್ ಇಲ್ಲಿಡಿ, ಇದು ಅಟ್ರಾಕ್ಟ್ ಆಗುತ್ತೆ. ಅದೇ ಈ ಕಡೆಗೆ ಏನಾದ್ರು ನೀವು ಸೌತ್ ಪೋಲ್ ಇಟ್ಬಿಟ್ಟು, ಈ ಕಡೆಗೆ ಸೌತ್ ಪೋಲ್ ಇಟ್ಟು ಈ ಕಡೆಗೆ ನಾರ್ತ್ ಪೋಲ್ ಆದ್ರೆ ಇದು ಡಿಫ್ಲೆಕ್ಟ್ ಆಗುತ್ತೆ, ದೂರ ಹೋಗುತ್ತೆ ಇದಕ್ಕಿಂತ. ಯಾಕೆ? ಸೇಮ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಇನ್ನೊಂದು ಡಿಫ್ರೆಂಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಆ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇರುವಂತಹ ಏನೇನು ಅಪ್ಲಯನ್ಸಸ್ ಇರ್ಬೋದು, ಅದನ್ನೆಲ್ಲ ನಾವು ಫಿಸಿಕ್ಸ್ ಅಲ್ಲಿ ಆಲ್ರೆಡಿ ಕಲ್ತ್ಬಿಟ್ಟಿದೀವಿ. ಸೊ ನಿಮಗೆ ಇನ್ನು ಕಲಿಬೇಕಾಗಿರುವಂತಹ ಟಾಪಿಕ್ಸ್ ಯಾವ್ಯಾವುದು ನೋಡಿ. ಮ್ಯಾಗ್ನೆಟಿಸಮ್ ಅಲ್ಲಿ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಬಗ್ಗೆ ಓದ್ತೀವಿ. ಏನು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತಂದ್ರೆ ಏನು? ನೀವು ಇವಾಗ ಫ್ರಿಡ್ಜ್ಗೆ ಒಂದು ಮ್ಯಾಗ್ನೆಟ್ ಅಂಟಾಕ್ತೀರಾ, ಫ್ರಿಡ್ಜ್ಗೆ ಅಂಟ್ಕೊಳ್ಳುತ್ತೆ ಅಲ್ವಾ? ಅದೇ ನೀವು ಗೋಡೆಗೆ ಅಂಟ್ಕೊಳ್ಳಲ್ಲ. ನಿಮ್ ಬಟ್ಟೆಗೆ ಅಂಟಿಸ್ಕೊಳ್ಳಿ, ನಿಮ್ ಸ್ಕಿನ್ಗೆ ಅಂಟಿಸ್ಕೊಳ್ಳಿ, ಅಂಟಲ್ಲ. ಯಾಕೆ? ಫ್ರಿಡ್ಜ್ ಅಲ್ಲಿ ಐರನ್ ಆಗಿರ್ಬೋದು, ಮತ್ತೆ ಐರನ್ದು ಮಿಕ್ಕಿರುವಂತಹ ಐರನ್ ನಿಂದ ಓರ್ಸ್ ಇಂದ ಬೇರೆ ಏನೇನೋ ಮೆಟೀರಿಯಲ್ಸ್ ಇರ್ತವೆ. ಯಾವುದು? ನೈಕ್ರೋಮ್ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು ಅಲ್ವಾ, ನಿಕ್ಕಲ್ ಆಗಿರ್ಬೋದು, ಇವೆಲ್ಲ ಸ್ಟೀಲ್ ಆಗಿರ್ಬೋದು, ಇವೆಲ್ಲವೂ ಏನೋ ಐರನ್ದು ಓರ್ಸ್. ಸೊ ಐರನ್ ಕಂಟೆಂಟ್ ಇರುವಂತಹ ಯಾವುದೇ ಓರ್ಸ್ ಅಲ್ಲಿ ನಮಗೆ ಏನದು ಅಟ್ರಾಕ್ಟಿಂಗ್ ಪವರ್ ಇರುತ್ತೆ. ಅವುಗಳನ್ನೇ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತ ಕರೆಯೋದು. ಇನ್ನು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತಂದ್ರೆ ನಾವು ಕ್ರಿಯೇಟ್ ಮಾಡುವಂತಹ ಮ್ಯಾಗ್ನೆಟ್ಸ್. ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಇರ್ತವೆ, ಅವುಗಳ ಮುಖಾಂತರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅವುಗಳಲ್ಲಿ ಇರೋದಿಲ್ಲ, ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆರ್ಟಿಫಿಷಿಯಲ್ ಆಗಿ ಪ್ರೊವೈಡ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಇನ್ನ ನಾವು ಓದೋದು ಏನದು
ಪ್ರಾಪರ್ಟೀಸ್ ಓದ್ಕೋತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಒಂದು ಐರನ್ ರಾಡಲ್ಲಿ ಆಗಿರ್ಬೋದು, ಅಥವಾ ಒಂದು ಎಲೆಕ್ಟ್ರಿಕ್ ಫೀಲ್ಡ್, ಒಂದು ವೈರು ಕನೆಕ್ಷನ್ ಹೋಗಿರುತ್ತಲ್ಲ ವೈರು, ಅವುಗಳಲ್ಲಿ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಟರ್ಮೈನ್ ಆಗುತ್ತೆ, ಅದನ್ನ ಡಿಟೆಕ್ಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ಓದ್ತೀವಿ. ಅದಾದ್ಮೇಲೆ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ನಾನ್ ಮ್ಯಾಗ್ನೆಟಿಕ್ ಯಾವುದು, ಹುಲ್ ಆಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಆ ತರ. ಮತ್ತೆ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್. ಓಕೆ, ಇವನ್ನೆಲ್ಲಾನು ಓದ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಯಾವ ರೀತಿ ಮ್ಯಾಗ್ನೆಟ್ಸ್ ನ ಪ್ರಿಪೇರ್ ಮಾಡ್ತೀವಿ, ಮ್ಯಾಗ್ನೆಟ್ಸ್ ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸು, ಅದೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮ್ಯಾಗ್ನೆಟಿಕ್ ಲೈನ್ಸ್ ಅಂತಂದ್ರೆ ಏನು, ಯಾಕೆ ಎಲೆಕ್ಟ್ರಿಕ್ ಲೈನ್ಗೆ ಒಂದೇ, ಐ ಮೀನ್ ಮ್ಯಾಗ್ನೆಟಿಕ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ವಾ, ಡೈರೆಕ್ಷನ್ ಮತ್ತೆ ಮ್ಯಾಗ್ನೆಟಿಡ್ ಎರಡೂ ಇರುತ್ತೆ. ಆದ್ರೆ ಒಂದೇ ಡೈರೆಕ್ಷನ್ ಇರುವಂತದ್ದು, ಯಾವ್ದು ಡಬಲ್ ಡೈರೆಕ್ಷನ್ ಇರಲ್ಲ. ಸೊ ಯಾಕೆ ಇಂಟರ್ಸೆಕ್ಟ್ ಆಗ್ಬಾರ್ದು, ಅವನ್ನೆಲ್ಲಾನು ಹೇಳ್ತಾ ಹೋಗ್ತೀನಿ. ಇನ್ ಬ್ರೀಫ್, ತುಂಬಾ ಡೆಪ್ತ್ ನಿಮ್ಗೆ ನೆಸೆಸಿಟಿ ಇಲ್ಲ ರೀ, ನೆಸೆಸಿಟಿ ಇಲ್ಲ. 10 ಮಾರ್ಕ್ಸ್ಗೆ ನಾವು 10 ಮಾರ್ಕ್ಸ್ ತಗೊಳ್ಳೋ ತರ ಯಾವ ರೀತಿ ಪ್ರಿಪೇರ್ ಆಗ್ಬೇಕೋ ಅದಕ್ಕೆ ಹಿಟ್ಟಿಂಗ್ ದ ಬುಲ್ಸ್ ಐ ಅಷ್ಟೇ, ಅದಕ್ಕೆ ಮಾತ್ರ ಕರೆಕ್ಟಾಗಿ ಪ್ರಿಪೇರ್ ಆಗ್ತಾ ಇದ್ರೆ ನಮ್ಮ 100% ಏನು ಇದು ಪ್ರಿಪರೇಷನ್ ಇರುತ್ತೆ, ಅದ್ರಲ್ಲಿ 10% ಫಿಸಿಕ್ಸ್ಗೆ ಕೊಟ್ಟಿದ್ದಾನೆ KE ಅವನು ಅಂದಿದ್ರೆ ನಾವು 10% ಎಫರ್ಟ್ಸ್ ಅದಕ್ಕೆ ಹಾಕ್ಬೇಕು. ಬರೀ ಫಿಸಿಕ್ಸ್ಗೆ 100% ಎಫರ್ಟ್ ಹಾಕೊಂಡಿದ್ದಂದ್ರೆ ನಾವು ಫಿಸಿಕ್ಸ್ ಅಲ್ಲಿ 100 ತೆಗೆದ್ಬಿಡ್ತೀವಿ, 10 ತೆಗೆದ್ಬಿಡ್ತೀವಿ. ಆದ್ರೆ ಫಿಸಿಕ್ಸ್ ಅಲ್ವಲ್ಲ 100 ಮಾರ್ಕ್ಸ್ ನ ಡಿಸೈಡ್ ಮಾಡೋದು. ಸೊ ವಿ ಹ್ಯಾವ್ ಟು ಪುಟ್ ಕಾನ್ಸಂಟ್ರೇಟ್ ಮೋರ್ ಆನ್ ದ ಅದರ್ ಟಫ್ ಸಬ್ಜೆಕ್ಟ್ಸ್ ಆಲ್ಸೋ. ಸೊ ನೆಕ್ಸ್ಟ್ ಬಂತು ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮೇಲೆ ಯಾವ್ಯಾವ ಅಪ್ಲೈನ್ಸಸ್ ವರ್ಕ್ ಆಗ್ತವೆ, ಅದು ಯಾವ ರೀತಿ. ನೆಕ್ಸ್ಟ್ ಡೋರ್ ಬೆಲ್ ಆಗಿರ್ಬೋದು, ನಿಮ್ಮ ಇಯರ್ ಫೋನ್ಸ್ ಆಗಿರ್ಬೋದು, ಅವೆಲ್ಲವೂ ಆಲ್ಮೋಸ್ಟ್ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಮೇಲೆ ವರ್ಕ್ ಮಾಡೋದು. ಮತ್ತೆ ನೋಡಿ ಕೊಟ್ಟಿದ್ದಾನೆ, ನೋಡಿ ಇಲ್ಲೇ ಕೊಟ್ಟಿದ್ದಾನೆ ಇನ್ಸ್ಟ್ರೂಮೆಂಟ್ಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಇಂದ ಯಾವ್ಯಾವ್ದು ವರ್ಕ್ ಆಗ್ತವೆ ಹಂಗೆ. ಓಕೆನಾ. ನೆಕ್ಸ್ಟ್ ಬಂತಂದ್ರೆ ಎಲೆಕ್ಟ್ರಿಸಿಟಿ, ಇದಂತೂ ಹೇಳೋ ನೆಸೆಸಿಟಿನೇ ಇಲ್ಲ. ಪದೇ 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 ನಮಗೆ ಫಿಸಿಕ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಬಗ್ಗೆ ಕ್ವಶನ್ಸ್ ಬಂದೇ ಬರ್ತವೆ. ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿ, KE ಇದುವರೆಗೂ ಮಾಡಿರುವಂತಹ ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿ, ಅದರಲ್ಲಿ ಸೈನ್ಸ್ಗೆ ಹೋಗಿ, ಅದರಲ್ಲಿ ಫಿಸಿಕ್ಸ್ಗೆ ಹೋಗಿ, ಎಲೆಕ್ಟ್ರಿಸಿಟಿಯಿಂದ ಒಂದು ಕ್ವಶನ್ ಕಂಪಲ್ಸರಿ ಬಂದಿರುತ್ತೆ. ರೈಟ್, ಅಲ್ಲೇ ನಮಗೆ ಬೇಸ್ ಬಂದ್ಬಿಡ್ತು. ಇಲ್ಲಿ ಸ್ವಲ್ಪ ಡೆಪ್ತ್ ಅಂತಂದ್ರೆ ಏನ್ ಜಾಸ್ತಿ ಏನ್ ಡೆಪ್ತ್ ಇರಲ್ಲ, ಸ್ವಲ್ಪ ಡೆಪ್ತ್ ಇರುತ್ತೆ. ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಬಂದ್ಬಿಡುತ್ತೆ. ಒಂದ್ಸತಿ ಕಂಪ್ಲೀಟ್ ಕ್ಲಾಸ್ ಕೇಳಿಸ್ಕೊಂಡ್ಬಿಟ್ಟು ನೋಟ್ಸ್ 1-2 ಟೈಮ್ಸ್ ಓದ್ಬಿಟ್ರೆ ಮುಗೀತಲ್ಗೆ. ನೀವು ಫಿಸಿಕ್ಸ್ ಅಲ್ಲಿ 99% ಸ್ಕೋರ್ ಮಾಡೋ ತರ ನೀವು ಪ್ರಿಪರೇಷನ್ ಮಾಡ್ಬಿಡ್ಬೇಕು. ಓಕೆನಾ. ಒಂದ್ಸತಿ PYQ ನ ರೆಫರ್ ಮಾಡಿ. ಬಟ್ ಲಾಸ್ಟ್ ಟೈಮ್ KPSC ಮಾಡಿರೋದು, KPSC ಆಲ್ಮೋಸ್ಟ್ ಥಿಯರಿಟಿಕಲ್ ಫಾರ್ಮ್ ಅಲ್ಲಿ ಕೊಡ್ತಾನೆ, ಬಟ್ KE ಸ್ವಲ್ಪ ಪ್ರಾಕ್ಟಿಕಲ್ ಅಲ್ಲಿ ಕೊಡ್ತಾನೆ. ಸ್ವಲ್ಪ ಪ್ರಾಕ್ಟಿಕಲ್ಗೆ ಮತ್ತೆ ಕೆಲವೊಂದು ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ನ ಬಿಡಿಸೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳಿ, ಎಸ್ಪೆಷಲಿ ಎಲೆಕ್ಟ್ರಿಸಿಟಿಲಿ. ಮತ್ತೆ ಇನ್ನು ಯಾವ್ದು ಕಾನ್ಸೆಪ್ಟ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್, ಈಸಿ ಆಗಿರೋ ಪ್ರಾಬ್ಲಮ್ಸ್ ಬರ್ತವೆ ಅಂತ ಹೇಳ್ತೀನಿ, ಅವುಗಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಅದಿದೆ ನೋಟ್ಸ್ ಅಲ್ಲಿ ಇದೆ, ನೀವು ಜಸ್ಟ್ ಪ್ರಿಪೇರ್ಮೇಷನ್ ಮಾಡ್ಕೊಂಡ್ರೆ ಸಾಕು. ಓಕೆ. ನೋಡಿ SI ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ, ಕೂಲಂಬ್ ಆಗಿರ್ಬೋದು, ಚಾರ್ಜ್ ನ ಡಿಟೆಕ್ಟ್ ಮಾಡೋದಕ್ಕೆ. ಆಮ್ಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ, ವೋಲ್ಟ್ ಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ, ಸಿಂಬಲ್ಸ್, ಎಲೆಕ್ಟ್ರಿಕ್ ಸಿಂಬಲ್ಸ್ ನೋಡಿ ಹಿಂಗಿದೆ ಅಂತಂದ್ರೆ ಅದೇನು ಏನ್ ಮಾಡುತ್ತೆ, ರೆಸಿಸ್ಟೆನ್ಸ್ ನ ಡಿಟೆಕ್ಟ್ ಮಾಡಕ್ ಹೇಳೋದು. ಹಿಂಗಿದೆ ಸಿಂಬಲ್ ಅನ್ನೋದಾದ್ರೆ ಹಾರ್ಟ್ ಸಿಂಬಲ್ ಬಂತು ಅಂತಂದ್ರೆ ಹಾರ್ಟ್ ಅಂತ ಹಾಕ್ಬಿಡ್ತೀರಾ, ದಿಸ್ ಇಸ್ ಹಾರ್ಟ್, ನನ್ನ ಹಾರ್ಟ್ ಇದು ಅಂತ ಹಾಕ್ತೀರಾ, ಬಲ್ಪ್ ಅಲ್ವಾ. ಸೊ ಆ ರೀತಿ ಸಿಂಬಲ್ಸ್ ಎಲ್ಲ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಎಲೆಕ್ಟ್ರಿಕ್ ಫ್ಯೂಸ್ ಏನಕ್ಕೆ ಹಾಕ್ತೀರಾ, ಎಲೆಕ್ಟ್ರಿಕ್ ಫ್ಯೂಸ್ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರಬೇಕು, ಮೆಲ್ಟಿಂಗ್ ಪವರ್ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರಬೇಕು, ಮೆಲ್ಟಿಂಗ್ ಪವರ್ ಜಾಸ್ತಿ ಇರಬೇಕು ಅಲ್ವಾ. ನೆಕ್ಸ್ಟ್ ಎಲೆಕ್ಟ್ರಿಕ್ ಬಲ್ಬ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಇದು ಇನ್ಕ್ಯಾಂಡಿಸೆಂಟ್ ಬಲ್ಬ್ ಆಗಿರ್ಬೋದು, LED ಬಲ್ಬ್ಸ್ ಆಗಿರ್ಬೋದು, ಅದ್ರೊಳಗಡೆ ಏನ್ ಹಾಕಿರ್ತಾರೆ, ಮರ್ಕ್ಯೂರಿ ಹಾಕಿರ್ತಾರ, ನೈಟ್ರೋಜನ್ ಹಾಕಿರ್ತಾರ, ಟಂಗ್ಸ್ಟನ್ ಯಾವ್ದ್ರಲ್ಲಿ ಬರುತ್ತೆ, ಇನ್ಕ್ಯಾಂಡಿಸೆಂಟ್ ಅಲ್ಲಿ ಬರುತ್ತೆ ಅಲ್ವಾ. ಆರ್ಗಾನು ಮತ್ತೆ ಮರ್ಕ್ಯೂರಿ ಅನ್ನೋದು ಇನ್ಕ್ಯಾಂಡಿಸೆಂಟ್ ಬಲ್ಬ್ಸ್ ಅಲ್ಲಿ ಇರುವಂತದ್ದು. ಅದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅದನ್ನೆಲ್ಲ ಓದ್ಕೋಬಹುದು. ಎಲೆಕ್ಟ್ರಿಸಿಟಿಗೆ ಸೋರ್ಸಸ್ ನಾವು ಯೂಸ್ ಮಾಡೋದು, ಎಲೆಕ್ಟ್ರಿಕ್ ಸೆಲ್ ಯೂಸ್ ಮಾಡ್ತೀವಿ, ಮತ್ತೆ ಡ್ರೈ ಸೆಲ್ಸ್ ಯೂಸ್ ಮಾಡ್ತೀವಿ. ಅದೇ ಡ್ರೈ ಸೆಲ್ಸ್ ಬ್ಯಾಟ್ರಿ ಎಲ್ಲ ಹಾಕ್ಬಿಟ್ಟು ರಿಮೋಟ್ ಅಲ್ಲೆಲ್ಲ ಹಾಕ್ತಿವಲ್ವಾ ಅದು. ಮತ್ತೆ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಅದು ಎಲೆಕ್ಟ್ರೋಮೋಟಿವ್ ಫೋರ್ಸ್ ಬೇಸಿಸ್ ಮೇಲೆ ಯಾವ್ಯಾವ್ದು ಫಂಕ್ಷನ್ ಮಾಡ್ತವೆ, ಅದನ್ನೆಲ್ಲ ನೋಡ್ತಾ ಹೋಗೋಣ. ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇದಂತೂ ನಮ್ಗೆ ಸೈನ್ಸ್ ಅಲ್ಲೂ ಇಂಪಾರ್ಟೆಂಟು. ಅದಾದ್ಮೇಲೆ ಇನ್ಯಾವ್ಯಾವ್ದ್ರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನೋದು ಸೈನ್ಸ್ ಅಲ್ಲೂ ಇಂಪಾರ್ಟೆಂಟ್ ಆಗುತ್ತೆ, ಜಿಯೋಗ್ರಫಿಲೂ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಲ್ಲಿ ಯಾವ್ಯಾವ್ದು, ಇನ್ಫ್ರಾರೆಡ್ ರೇಸ್ ಆಗಿರ್ಬೋದು. ಹಿಂಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ನಾವು ತಗೊಂಡ್ಬಿಟ್ರೆ ಇಲ್ಲೇನಾಗುತ್ತೆ ನಮ್ಗೆ, ಇಲ್ಲಿ ಗಾಮಾ ರೇಸ್ ಬರುತ್ತೆ, ಇಲ್ಲಿ UV ರೇಸ್ ಬರುತ್ತೆ, ಇಲ್ಲಿ ಎಕ್ಸ್ ರೇಸ್ ಬರುತ್ತೆ, ಎಕ್ಸ್ ಆದ್ಮೇಲೆ UV ರೇಸ್ ಬರುತ್ತೆ, UV ರೇಸ್ ಆದ್ಮೇಲೆ ವಿಸಿಬಲ್ ಲೈಟ್ ಅದೇ ವಿಬ್ಗಯಾರ್ ಅದು ಬರುತ್ತೆ, ಅದಾದ್ಮೇಲೆ ಇನ್ಫ್ರಾರೆಡ್ ಬರುತ್ತೆ, ಅದಾದ್ಮೇಲೆ ಮೈಕ್ರೋವೇವ್ಸ್ ಬರುತ್ತೆ, ಅದಾದ್ಮೇಲೆ ರೇಡಿಯೋ ವೇವ್ಸ್ ಬರುತ್ತೆ. ಮತ್ತೆ ಇಲ್ಲಿ ವೇವ್ ಲೆಂತ್ ಕಡಿಮೆ, ಇಲ್ಲಿ ವೇವ್ ಲೆಂತ್ ಜಾಸ್ತಿ, ಇಲ್ಲಿ ಫ್ರೀಕ್ವೆನ್ಸಿ ಕಡಿಮೆ, ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ, ಎನರ್ಜಿ ಇಲ್ಲಿ ಕಡಿಮೆ, ಇಲ್ಲಿ ಜಾಸ್ತಿ ಎನರ್ಜಿ, ಫ್ರೀಕ್ವೆನ್ಸಿ ಜಾಸ್ತಿ, ಇಲ್ಲಿ ಫ್ರೀಕ್ವೆನ್ಸಿ ಕಡಿಮೆ, ಇಲ್ಲಿ ಎನರ್ಜಿ ಜಾಸ್ತಿ, ಇಲ್ಲಿ ಕಡಿಮೆ, ಇಲ್ಲಿ ಜಾಸ್ತಿ.
ಆ ರೀತಿ ಡಿಫ್ರೆನ್ಸಸ್ ಏನೇನೋ ಯಾವ ರೀತಿ ಅದನ್ನೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಮತ್ತೆ ಅವುಗಳನ್ನ ನಾವೆಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯು ವಿ ರೇಸ್ನಲ್ಲಿ ಯೂಸ್ ಮಾಡ್ತೀವಿ, ಇನ್ಫ್ರಾರೆಡ್ ರೇಡಿಯಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ಇದು CCTV ಕ್ಯಾಮ್ರಾ. ನಾನು ಇವಾಗ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ಅದು ಇನ್ಫ್ರಾರೆಡ್ ರೇಸ್ ನನ್ನ ಇಮೇಜ್ನ ಡಿಟೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ ಅಲ್ವಾ. ಇವಾಗ ಸ್ಯಾಟಲೈಟ್ ಏನದು ಇಸ್ರೋ ಅವರು ನಾಸಾದವರು ಸ್ಯಾಟಲೈಟ್ ಇಂದ ಏನೋ ಇಮೇಜ್ ಕ್ಯಾಪ್ಚರ್ ಮಾಡ್ಕೊಳ್ತಾರೆ, ಅಲ್ಲಿ ಯಾವ ರೇಸ್ನ ಯುಟಿಲೈಸ್ ಮಾಡಬಹುದು ಅನ್ನೋ ಒಂದು ಐಡಿಯಾನ ನಾವು ತಿಳ್ಕೊಂಡಿರ್ಬೇಕು. ಕೆಲವೊಂದ್ಸತಿ ರೇಡಿಯೋ ವೇವ್ಸ್ನ ಯುಟಿಲೈಸ್ ಮಾಡ್ತಾರೆ, ಕೆಲವೊಂದ್ಸತಿ ಇನ್ಫ್ರಾರೆಡ್ ವೇವ್ಸ್ನ ಯೂಸ್ ಮಾಡ್ತಾರೆ. ಸುತ್ತಾ ಇರುವಂತಹ ಸ್ಯಾಟಲೈಟ್ ಆದ್ರೆ ಯಾವ ರೇಸು, ಸ್ಟಾಗ್ನೆಂಟ್ ಆಗಿರುವಂತಹ ಸ್ಯಾಟಲೈಟ್ ಆದಂದ್ರೆ ಯಾವ ರೇಸ್ನ ಯುಟಿಲೈಸ್ ಮಾಡ್ಬೋದು, ಜಾಸ್ತಿ ಫ್ರೀಕ್ವೆನ್ಸಿ ಇದ್ದು ಓಕೆನಾ ಟಿವಿ ಬ್ರಾಡ್ಕಾಸ್ಟಿಂಗ್ಗೆ ನಾವು ಯಾವ ರೇಸ್ನ ಯೂಸ್ ಮಾಡ್ತೀವಿ, ಇಲ್ಲ FM ರೇಡಿಯೋ ಬ್ರಾಡ್ಕಾಸ್ಟಿಂಗ್ಗೆ ಯಾವ ರೇಸ್ ಯೂಸ್ ಮಾಡ್ತೀವಿ, ಫೋನ್ ಮಾತಾಡೋದಕ್ಕೆ ಯಾವ ಟೈಪ್ ಆಫ್ ರೇಸ್ ಬೇಕು, ಓಕೆನಾ ಅದ್ರದ್ದು ಯಾವ ರೀತಿ ಆ ರೇಡಿಯೇಷನ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ, ಪ್ರೊಡಕ್ಷನ್ ಯಾವ ರೀತಿ, ಅವನ್ನೆಲ್ಲ ಸ್ವಲ್ಪ ಡೆಪ್ತ್ ಆಗಿ ಓದ್ಕೊಳ್ತಾ ಹೋಗ್ಬೋದು. ಅದು ನಾನು ನಿಮ್ಗೆ ಟೀಚ್ ಮಾಡ್ತೀನಿ. ನಾನು ಆಲ್ರೆಡಿ ಹೇಳ್ದಂಗೆ ನೋಟ್ಸು ಇರುತ್ತೆ, ಅದನ್ನ ನಾವು ಒಂದ್ಸತಿ ಟೀಚಿಂಗ್ ಕೇಳಿಸ್ಕೊಳ್ಳಿ, ಒಂದ್ಸತಿ ನೋಟ್ಸ್ ಮಾಡಿ, ಅಷ್ಟೇ ಮುಗೀತು. ನೆಕ್ಸ್ಟು ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇದೆಲ್ಲ ನಾನು ಹೇಳಿದ್ದೀನಿ ನೋಡಿ. ರೇಸು ಓಕೆನಾ, ಇಲ್ಲೂ ಕೂಡ ರೇಸು, ಅವುಗಳ ಅಪ್ಲಿಕೇಶನ್ಸು. ಲೇಸರು ಯಾರಿಗೆ ಗೊತ್ತು, ಇವಾಗ ಮೊನ್ನೆ ಐರನ್ ಡೋಮ್ ಲೇಸರ್ ಇಸ್ರೇಲ ಇರಾನ ಯಾವುದೋ ಲೇಸರ್ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ ಇರುವಂತಹ ಒಂದು ಮಿಸೈಲ್ನ ಲಾಂಚ್ ಮಾಡಿದ್ರು ಅಲ್ವಾ, ಒಂದು ಇದನ್ನ. ಅದೇನ್ ಮಾಡುತ್ತೆ, ಯಾವ ರೀತಿ ಇತ್ತು ಅದು ನೋಡಿದ್ರಿ ತಾನೆ, ಹಿಂಗಿರತ್ತೆ ಓಕೆ. ಇಲ್ಲಿ ಲೇಸರ್ ರೇಸ್ ಹೋಗ್ತಿರ್ತವೆ, ಒಂದು ನಿಮಿಷ ಇದೆಲ್ಲ ಅಳಿಸ್ಬಿಡ್ತೀನಿ, ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಇಲ್ಲಿ ಲೇಸರ್ ರೇಸ್ ಹೋಗ್ತಿರ್ತವೆ. ಈಗ ಅಮೆರಿಕ ಏನೋ ಬಿಡ್ತು ಓಕೆನಾ, ಒಂದು ಡ್ರೋನ್ನ ಬಿಟ್ಟಿದೆ. ಈ ಲೇಸರ್ ಏನ್ ಮಾಡುತ್ತೆ, ಇದು ಡ್ರೋನಾ ಅಲ್ವಾ ಅಂತ ಡಿಟೆಕ್ಟ್ ಮಾಡುತ್ತೆ. ಡ್ರೋನಾ ಅಲ್ವಾ ಅಂತ ಅನ್ನೋದಕ್ಕಿಂತ ಇದು ನಮ್ಮ ಡ್ರೋನಾ ಇದು ಅಮೆರಿಕ ಡ್ರೋನಾ ಅಂತ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿ ಅಮೆರಿಕದಾದ್ರೆ ಅಲ್ಲೇ ಶಾರ್ಟ್, ಲೇಸರ್ ಮುಖಾಂತರನೇ ಶಾರ್ಟ್ ಹೋಗಿ ಇದನ್ನ ಡ್ರೋನ್ ಏನೋ ಅಟ್ಯಾಕ್ ಮಾಡೋದು, ಬೀಳ್ಸೋದು. ಹಂಗೆ ಈ ಲೇಸರು ರೇಡಿಯೇಷನ್ ಅಷ್ಟು ಪವರ್ಫುಲ್ ಹೇಗೆ, ಅದನ್ನ ಯಾವ ರೀತಿ ಯೂಸ್ ಮಾಡ್ತೀವಿ, ಅಪ್ಲಿಕೇಶನ್ಸ್ ಏನು, ಅವನ್ನೆಲ್ಲಾನು ನಾವು ಓದ್ತೀವಿ. ಇಲ್ಲೇ ಅಲ್ಲ, ಈ ಲ್ಯಾಂಡ್ ಸರ್ವೇಯರ್ಗೆ ತಗೊಳ್ಳಿ ಓಕೆನಾ, ಅದನ್ನ ಗ್ರೌಂಡ್ ಮೀಟರ್ ಏನೋ ಕರೀತಾರೆ. ಹಿಂಗಿರತ್ತೆ, ನೀವು ನೋಡ್ತಿರ್ಬೋದು, ನೀವೆಲ್ಲಾದ್ರೂ ರೋಡಲ್ಲಿ ಹೋಗ್ತಿದ್ರೆ, ಹೈವೇಗಳಲ್ಲೆಲ್ಲ ಹೋಗ್ತಿದ್ರೆ, ಈ ಕಡೆ ಒಬ್ಬ ಇಂಜಿನಿಯರು ಎಲ್ಲೋ ಕಲರ್ ಕ್ಯಾಪ್ ಹಾಕೊಂಡ್ಬಿಟ್ಟು ಹಿಂಗೆ ಈ ತರ ಸ್ಟ್ಯಾಂಡ್ ಕುತ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ ಅಲ್ವಾ. ಆ ಕಡೆಯಿಂದ ಇನ್ನೊಬ್ಬ ಇಂಜಿನಿಯರು ನೀನ್ ನನ್ನ ಫೋಟೋ ತೆಗಿ, ನಾನು ನಿನ್ ಫೋಟೋ ತೆಗಿತೀನಿ ಅನ್ನೋ ತರ ಹಿಂಗೆ ನೋಡ್ತಾ ಇರ್ತಾರೆ. ಅಲ್ಲಿ ಏನ್ ಯೂಸ್ ಮಾಡ್ತಿರ್ತಾರೆ ಹೇಳಿ, ಇಲ್ಲಿ ಏನ್ ಕನೆಕ್ಷನ್ ಇರುತ್ತೆ, ಲೇಸರ್ ಅಲ್ವಾ. ಸೊ ಅದಕ್ಕೋಸ್ಕರನೇ ನೋಡಿ ಲೇಸರು ಸ್ಟಡಿ ಮಾಡಬೇಕು ಓಕೆನಾ, ಸರ್ವೆ ಮಾಡಕ್ಕೆ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ರೇಡಿಯೋ ಇನ್ವೆಂಟ್ ಮಾಡಿದ್ಯಾರೋ, ಮರ್ಕೋನಿನಾ. ಅವ್ರು ಓದ್ಬೇಕು ರೇಡಿಯೋ ಇಂಟ್ರಡಕ್ಷನ್, ರೇಡಿಯೋ ಕಮ್ಯುನಿಕೇಶನ್ ಯಾವ್ಯಾವ್ದು ಯೂಸ್ ಮಾಡ್ತೀವಿ, ಟ್ರಾನ್ಸ್ಮಿಟರ್ ಹೇಗಿರುತ್ತೆ, ಸ್ಯಾಟಲೈಟ್ ಇಂದ ಟ್ರಾನ್ಸ್ಮಿಟರು, ಇಲ್ಲಿ ನಮಗೆ ಆಂಟೆನಾ, ರಿಸೀವರು ಓಕೆ, ಯಾವ ರೀತಿ ಅದು ರಿಸೀವ್ ಆದ್ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಬೇರೆಯವ್ರ ಕಡೆಗೆ, FM ಆಗಿರ್ಬೋದು, ಆಲ್ ಇಂಡಿಯಾ ರೇಡಿಯೋ ಆಗಿರ್ಬೋದು, ಆ ಸಿಗ್ನಲ್ಸ್ನ ಯಾವ FM, ಇವಾಗ ಬ್ರಾಡ್ಕಾಸ್ಟ್ ಎಷ್ಟು ಫ್ರೀಕ್ವೆನ್ಸಿ 92.7, 92.7 ಬಿಗ್ FM, 93.5 ರೆಡ್ FM ಅಂತೆಲ್ಲ ಬರೋದಕ್ಕೆ ಏನ್ ಕಾರಣ, ರೇಡಿಯೋ ಕಮ್ಯುನಿಕೇಶನ್ ಅಲ್ವಾ. ಈ ಫ್ರೀಕ್ವೆನ್ಸಿ ಸೆಟ್ ಮಾಡಿ ಕ್ಲಿಯರ್ ಆಗಿ ಬರುತ್ತೆ. ಈ ಫ್ರೀಕ್ವೆನ್ಸಿ ಯಾವುದು 93.5 ಫ್ರೀಕ್ವೆನ್ಸಿ ಅಂತಂದ್ರೆ ಅದು ಯಾವುದು, ರೆಡ್ FM ರೈಟ್. 92.7 10 ಅದ್ಯಾವ್ದು ಅಲ್ವಾ, 102 101.25 ಸಮಥಿಂಗ್ ಏನೋ ಇರುತ್ತೆ. ಈಗ 93.5 ರೆಡ್ FM ನ ನೀವು ಪ್ಲೇ ಮಾಡಿದ್ರೆ ಬೆಂಗಳೂರಲ್ಲಿ ತುಂಬಾ ಕ್ಲಿಯರ್ ಆಗಿ ಬರುತ್ತೆ. ಅದೇ ನೀವು ಎತ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಗದಗೋ ಗುಡ್ಡಗಾಡೋ ಏನೋ ಹಳ್ಳ, ಅಲ್ಲಿ ಹೋಗ್ಬಿಟ್ಟು ನೀವು ಪ್ಲೇ ಮಾಡಿ ಕ್ಲಿಯರ್ ಆಗಿ ಬರತ್ತಾ, ಕರ ಅಂತ ಬರುತ್ತಾ, ಕಶ ಅಂತ ಕರ್ಕಶವಾದ ಧ್ವನಿ. ಅಯ್ಯೋ ಬೇಡಪ್ಪ, ಆಫ್ ಮಾಡ್ಬಿಡೋಣ, ಇದ್ರ ತೊಂದರೆ ಯಾಕೆ ಅನ್ನೋ ತರ ಬರುತ್ತೆ. ಯಾಕದು, ದಟ್ ಈಸ್ ಅಂದ್ರೆ ರೇಡಿಯೋ ಟ್ರಾನ್ಸ್ಮಿಟರ್ ಕರೆಕ್ಟ್ ಇದ್ರು ರಿಸೀವರ್ದು ಆಂಟೆನಾ ಅಷ್ಟು ಸಿಗ್ನಲ್ಸ್ ನ ರಿಸೀವ್ ಮಾಡ್ಕೋತಿರೋದಿಲ್ಲ, ಬಿಕಾಸ್ ಲ್ಯಾಕ್ ಆಫ್ ಏನದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಓಕೆನಾ. ಅದನ್ನೆಲ್ಲಾನು ಇಲ್ಲಿ ಸ್ಟಡಿ ಮಾಡ್ತೀವಿ ನಾವು. ನೆಕ್ಸ್ಟ್ ಆದ್ಮೇಲೆ ಟೆಲಿವಿಷನು, ಟಿವಿ ಎಲ್ಲಾರು ಕುತ್ಕೊಂಡು ನೋಡ್ತೀರಾ, ಯಾವ ರೀತಿ ಬರುತ್ತೆ, ಏನು ಯಾವ ರೇಸ್ ಬರುತ್ತೆ, ಯಾವ ರೀತಿ ನಾವು ಟಿವಿ ನೋಡೋದಕ್ಕೆ ಕಾರಣವಾಗಿರುವಂಥದ್ದು ಏನು, ಅವೆಲ್ಲಾನು ಓದ್ತಾ ಹೋಗೋಣ. ಅದಾದ್ಮೇಲೆ ಡೈನಮಿಕ್ಸ್ ಬರುತ್ತೆ, ಮೋಷನು. ಯಾವ ಮೋಷನ್ ಹೇಳಿ, ಓಕೆ, ನೀವು ನಡೆದ್ರೆ ಸಾಕು, ಅದೇ ಮೋಷನು ಅಲ್ವಾ. ನಿಲ್ಬಾರ್ದು, ಚಲನಯುಕ್ತವಾಗಿರಬೇಕು, ಅದೇ ಮೋಷನ್ ಅಂತ ಕರೆಯೋದು. ವಾಟ್ ಈಸ್ ಮೋಷನು, ಡಿಸ್ಟೆನ್ಸ್ ಟ್ರಾವೆಲ್ಡ್, ಡಿಸ್ಪ್ಲೇಸ್ಮೆಂಟು. ಏನು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಅದು ಡಿಸ್ಟೆನ್ಸು, ಅದೇ ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದ್ರೆ ಡಿಸ್ಟೆನ್ಸ್ ಆಗುತ್ತೆ. ಆದ್ರೆ ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದ್ರೆ ಅದು ಡಿಸ್ಪ್ಲೇಸ್ಮೆಂಟ್ ಆಗಲ್ಲ. ಅದೇ ಇಲ್ಲಿಂದ ಇಲ್ಲಿಗೆ ಹೋಗಿದ್ದೀರಾ, ಇಲ್ಲಿ ಬಂದಿದ್ದೀರಾ, ಅದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಈ ಪ್ಲೇಸ್ ಇಂದ ಈ ಪ್ಲೇಸ್ಗೆ ಬಂದಿದ್ದೀರಾ, ಇದು ಡಿಸ್ಪ್ಲೇಸ್ಮೆಂಟ್. ಇಲ್ಲಿಂದ ಹೋಗಿ ಇಷ್ಟು ಡಿಸ್ಟೆನ್ಸ್ 2 ಕಿಲೋಮೀಟರ್ ಆಗಿರ್ಬೋದು, 20 ಕಿಲೋಮೀಟರ್ ಆಗಿರ್ಬೋದು,
ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ಕೊನೆಗೆ ಬಂದು ನಿಂತಿರ್ಬೋದು. ಆದ್ರೆ ನೀವು ಟ್ರಾವೆಲ್ ಮಾಡಿರೋ ದೂರನ ಲೆಕ್ಕ ಮಾಡೋದು ಡಿಸ್ಟೆನ್ಸ್. ಓಕೆನಾ? ಆದ್ರೆ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ 400 ಮೀಟರ್ ಅಷ್ಟೇ ನಡ್ಕೊಂಡು ಹೋಗಿರಿ, ಅದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಓಕೆ. ಮತ್ತೆ ಸ್ಪೀಡು ಮತ್ತೆ ವೆಲಾಸಿಟಿ ಏನು ಡಿಫ್ರೆನ್ಸ್? ಓಕೆ. ಆಕ್ಸಲರೇಷನ್, ನಾನು ಇದನ್ನ ಆಕ್ಸಲರೇಷನ್ ಕಾನ್ಸೆಪ್ಟ್ ನಾನು ಹಳೆ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾವ ರೀತಿ ಆಕ್ಸಲರೇಷನ್ ಏನು ವೆಯ್ಟ್ ಲಿಫ್ಟ್ ಅಲ್ಲಿ ನಾವು ಮೇಲಕ್ಕೆ ಹೋಗುವಾಗ ನಮ್ಮ ವೆಯ್ಟ್, ಅಪರೆಂಟ್ ವೆಯ್ಟ್ ರಿಯಲ್ ವೆಯ್ಟ್ಗೂ ಯಾವ ರೀತಿ ವೇರಿಯೇಷನ್ ಆಗ್ತಾ ಬರುತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಜಿ ಸ್ಮಾಲ್ ಜಿ ಅಲ್ವಾ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ನಾವು ಡೆಪಿಕ್ಟ್ ಮಾಡೋದು, ರೆಪ್ರೆಸೆಂಟ್ ಮಾಡೋದು, ಅದು ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಮೋಷನ್ ಅಂತ ಕೇಳಿದ್ರೆ ನಮಗೆ ವರ್ಟಿಕಲ್, ಹಾರಿಸಾಂಟಲ್, ಇದರಲ್ಲಿ ನಮಗೆ ಗ್ರಾಫ್ ತರ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದು ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ನೆಕ್ಸ್ಟ್ ಪೀರಿಯಾಡಿಕ್ ಮೋಷನ್ ಅಂತಂದ್ರೆ ಪದೇ ಪದೇ ಸುತ್ತಾ ಇದ್ರೆ ಅದೇ ಪೀರಿಯಾಡಿಕ್ ಮೋಷನ್ ಅಲ್ವಾ? ಲೈಬ್ರರಿಯಿಂದ ಊಟಕ್ಕೆ ಹೋದೆ, ಊಟದಿಂದ ರೂಮ್ಗೆ ಹೋಗಿ ಮಲ್ಕೊಂಡು ಬಂದೆ ವಾಪಸ್ಸು, ಮತ್ತೆ ಲೈಬ್ರರಿಗೆ ಬಂದೆ, ಮತ್ತೆ ಊಟಕ್ಕೆ ಹೋದೆ, ಮತ್ತೆ ಏನಾದ್ರು ಪಿಜಿಗೆ ಹೋದೆ, ಮಲ್ಕೊಂಡೆ, ಮತ್ತೆ ವಾಪಸ್ ಬಂದೆ, ಅದೇ ಪೀರಿಯಾಡಿಕ್ ಮೋಷನ್. ಹೆಂಗ್ ಪೀರಿಯಾಡಿಕ್ ಮೋಷನ್ ಆಗುತ್ತೆ? ಅದು ಒಂದೇ ಮಾಡ್ತಾ ಇದೀರಲ್ವಾ? ಲೈಬ್ರರಿ ಸ್ಟಡಿ ಆಯ್ತು, ಊಟಕ್ಕೆ ಹೋದೆ, ಊಟ, ಮತ್ತೆ ನೆಕ್ಸ್ಟ್ ಪಿಜಿಗೆ ಹೋದೆ, ಮಲ್ಕೊಂಡೆ, ಎದ್ದು ಮತ್ತೆ ಲೈಬ್ರರಿ, ಪೀರಿಯಾಡಿಕಲಿ ಡೈಲಿ ರಿಪೀಟ್ ಆಗ್ತಾ ಇದೆ ಅಲ್ವಾ? ಅದೇ ಮೋಷನ್, ಅದೇ ಪೀರಿಯಾಡಿಕ್ ಮೋಷನ್ ಅಂದ್ರೆ. ಓಕೆನಾ? ನೆಕ್ಸ್ಟ್ ಅದ್ರದ್ದು ಸಿಂಪಲ್ ಪೆಂಡುಲಮ್ಮು, ಆಸಿಲೇಟರಿ ಮೋಷನ್ಸ್ ಅಂತೆಲ್ಲ ಬರುತ್ತೆ, ಅದ್ರಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಡಿ. ಬಟ್ ಇದು ನಿಮಗೆ ನೀಟಾಗಿ ಸ್ವಲ್ಪ ಅರ್ಥ ಆಗಲಿ ಅಂತ ಅಷ್ಟೇ. ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗುತ್ತೆ, ಬಿಕಾಸ್ ಆಲ್ ಆರ್ ಟೆಕ್ನಿಕಲ್ ಓನ್ಲಿ ಇದ್ರಲ್ಲಿ ಬರೋರು. ಸೊ ನೆಕ್ಸ್ಟ್ ಬಂದ್ರೆ ಡೈನಾಮಿಕ್ಸ್. ಸಿಂಪಲ್ ಪೆಂಡುಲಮ್ ನೋಡಿ ಇಲ್ಲೇ ಇದೆ, ಸಿಂಪಲ್ ಪೆಂಡುಲಮ್ ಇದೇನೆ. ಓಕೆನಾ? ಲಾಸ್, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಂತ ಇದಾವೆ. ಮತ್ತೆ ಯೂಸಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ನಮ್ಮ ವಿಧಾನಸೌಧ ಅಲ್ಲ, ನಮ್ಮ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಸಿಂಪಲ್ ಪೆಂಡುಲಮ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿರೋ ಒಂದು ಕ್ಲಾಕ್ ಇದೆ. ಓಕೆನಾ? ಅಲ್ಲಿ ಸಿಂಪಲ್ ಪೆಂಡುಲಮ್ನ ಯೂಸ್ ಮಾಡ್ತೀವಿ, ಅದನ್ನ ತಿಳ್ಕೊಳ್ಳಿ, ಅದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಪೀರಿಯಾಡಿಕ್ ಮೋಷನ್, ವೇವ್ಸ್, ಅದೇ ಇದೆ. ಓಕೆನಾ? ನೆಕ್ಸ್ಟ್ ವೇವ್ ಮೋಷನ್ ಯಾವ ರೀತಿ? ಎನರ್ಜಿ ಮೋಷನ್, ಮೆಕ್ಯಾನಿಕಲ್ ವರ್ಕ್. ಎನರ್ಜಿ ಅದರ ಫಾರ್ಮ್ಸ್ ಮತ್ತೆ ಸೋರ್ಸಸ್. ಏನ್ ಎನರ್ಜಿ ಫಾರ್ಮ್ಸ್ ಅಂತ ಕೇಳಿದ್ರೆ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಹೋಗೋದು. ಯಾವ್ದೋ ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡಿದ್ರೆ ಜನರೇಟರ್ ಆಗುತ್ತೆ ಅಲ್ವಾ? ಸೊ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡಿದ್ರೆ ಬ್ಯಾಟ್ರಿ ಆಗುತ್ತೆ ಅಲ್ವಾ? ಡಿಫ್ರೆಂಟ್ ಫಾರ್ಮ್ಸ್ ಇರ್ತವೆ, ಅವುಗಳಿಗೆ ಸೋರ್ಸ್ ಇರ್ತವೆ. ಈಗ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ಬೇಕಾದ್ರೆ ದಟ್ ಈಸ್ ಫಾರ್ಮ್, ಅದ್ರ ಸೋರ್ಸ್ ಯಾವುದು? ಡ್ರೈ ಸೆಲ್ ಅಥವಾ ಎಲೆಕ್ಟ್ರಿಕ್ ಸೆಲ್, ರೈಟ್? ಆ ರೀತಿ ಓದ್ಕೊಳ್ತಾ ಹೋಗ್ತೀವಿ. ಅದಾದ್ಮೇಲೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ನಿಮ್ಗೂ ಗೊತ್ತು, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಲ್ವಾ? ಫಸ್ಟ್ ಲಾ ಅಂತಂದ್ರೆ ಏನು? ಸೆಕೆಂಡ್ ಲಾ ಅಂತಂದ್ರೆ ಏನು? ಫಸ್ಟ್ ಲಾ ಅಂತಂದ್ರೆ ನಿಂತೋ ಹತ್ರ ನಿಂತೀವಿ, ಬೇರೆ ಬಂದು ಪುಷ್ ಮಾಡೋವರ್ಗು. ಪುಷ್ ಮಾಡಿದ್ರೆ ಏನು ಮೂವ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀವಿ, ಅಂದ್ರೆ ವಿ ವಿಲ್ ರೆಸಿಸ್ಟ್ ಅಲ್ವಾ? ಲಾ ಏನು? ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀವಿ ಅದನ್ನ. ಏನು? ಬಸ್ಸಲ್ಲಿ ಹೋಗುವಾಗ ನಾವು ಹೋಗಿ ಹತ್ತಿ ನಿಂತಿರ್ತೀವಿ, ಬಸ್ ಸಡನ್ ಆಗಿ ಸ್ಟಾರ್ಟ್ ಆಗುತ್ತೆ, ನಾವು ಮುಂದಕ್ಕೆ ಸ್ವಲ್ಪ ಜರ್ಕ್ ಬರುತ್ತೆ. ಯಾಕೆ? ನಾವು ನಿಂತಿರೋದನ್ನ ತಡೆಗಟ್ಟುವಂತಹ ಒಂದು ಪ್ರೊಸೀಜರ್, ಮುಂದಕ್ಕೆ ಹೋಗದೆ ಇರೋದಕ್ಕೆ ತಡೆಗಟ್ಟುವಂತಹ ಪ್ರೊಸೀಜರ್, ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್. ಇದು ನಮ್ಗೆ ಥರ್ಡ್ ಲಾ ಬಂದು ಆಕ್ಷನ್ ರಿಯಾಕ್ಷನ್. ನೀನ್ ಕೆನ್ನೆಗೊಡಿ, ಅವನು ಇನ್ನೊಂದು ವಾಪಸ್ ಕೆನ್ನೆ ಕೊಟ್ಟ, ಅದು ನೀನ್ ಹೊಡೆದಿದ್ದಕ್ಕೆ ನಾನು ವಾಪಸ್ ಹೊಡೆದೆ, ಆ ರೀತಿ. ಬಟ್ ಇಲ್ಲಿ ನಮ್ಗೆ ಎರಡು ವರ್ಕ್ ಆಗ್ಬಾರ್ದು, ಎರಡು ಬಾಡಿ ಮೇಲೆ ವರ್ಕ್ ಆಗ್ಬಾರ್ದು, ಒಂದೇ ಬಾಡಿ ಮೇಲೆನೆ ವರ್ಕ್ ಆಗ್ಬೇಕು ಅದು. ಇವಾಗ ರಾಕೆಟ್ ಮೇಲೆ ಹೋಗ್ತಿರತ್ತೆ, ರಾಕೆಟೇ ನಿಮ್ಗೆ ಏನೋ ಫುಲ್ ಪ್ರೆಷರ್ನ ಬಿಟ್ಟು ಹೋಗೋದು, ಪ್ರೆಷರ್ ಇಲ್ಲಿ ಬರುತ್ತೆ, ರಾಕೆಟ್ ಮೇಲಕ್ಕೆ ಹೋಗುತ್ತೆ. ಗನ್ ಅಂದ್ರೆ ತುಂಬಾ ಇಷ್ಟ KE ಅವನ್ಗೆ, ಅದಕ್ಕೆ ಪ್ರತಿ ಸಲ ತುಂಬಾ ಗನ್ ಕೇಳ್ತಿರ್ತಾನೆ. ಈ ಮುಂದಕ್ಕೆ ಹೋಗುತ್ತೆ ಬುಲೆಟ್, ಗನ್ ಹಿಂದಕ್ಕೆ ಬರುತ್ತೆ. ಆಕ್ಷನ್ ರಿಯಾಕ್ಷನ್. ಲಾ ಆಫ್ ಕನ್ಸರ್ವೇಷನ್ ಮೊಮೆಂಟಮ್ ಅಂದ್ರೆ ಆಕ್ಷನ್ಗೆ ಕರೆಕ್ಟ್ ಆಗಿ ರಿಯಾಕ್ಷನ್ ಬಂದಿದೆ, ಮತ್ತೆ ಇನಿಷಿಯಲ್ ಪೊಸಿಷನ್ ಅಲ್ಲಿ ಯಾವ ರೀತಿ ಗನ್ ಇತ್ತು ಅದೇ ಪೊಸಿಷನ್ಗೆ ವಾಪಸ್ ಬಂದಿದೆ ಅಂತಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಓಕೆನಾ? ಅದೇ ನಮ್ಗೆ ಥರ್ಡ್ ಲಾ ಅಲ್ಲಿ ಬರುವಂತದ್ದು. ಓಕೆ. ನೆಕ್ಸ್ಟ್ ಈಕ್ವೇಷನ್ಸ್ ಆಫ್ ಮೋಷನ್ಸ್ ಆಫ್ ಬಾಡೀಸ್ ಮೂವಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್, ಅದೆಲ್ಲ ಈಕ್ವೇಷನ್ಸ್ ಬರುತ್ತೆ, ಅದನ್ನು ಹೇಳ್ಕೊಡ್ತೀನಿ ನಿಮ್ಗೆ. ನೆಕ್ಸ್ಟ್ ಬಂತು ಅಂದ್ರೆ ಹೀಟ್ ಅಂಡ್ ಟೆಂಪರೇಚರ್ ಸ್ಕೇಲ್ಸ್ ನೋಡಿ, ತುಂಬಾ ಇಂಪಾರ್ಟೆಂಟ್ ನಿಮ್ಗೆ, ಕೆಮಿಸ್ಟ್ರಿ ಇಂಪಾರ್ಟೆಂಟ್. ಯಾವ್ಯಾವ್ದ್ರಲ್ಲಿ ಬರುತ್ತೆ? ಯಾವ್ಯಾವ್ದ್ರಲ್ಲಿ ನೋಡ್ಕೋತೀರಾ? ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೋಡ್ಕೊಳ್ಳಿ, ಡಿಗ್ರಿ ಫ್ಯಾರನೈಟ್ ಅಲ್ಲಿ ನೋಡ್ಕೊಳ್ಳಿ, ಕೆಲ್ವಿನ್ ಅಲ್ಲಿ ನೋಡ್ಕೊಳ್ಳಿ. ಕೆಲ್ವಿನ್ ಅಲ್ಲಿ 0 ಡಿಗ್ರಿ ಇಲ್ಲ, ಫ್ಯಾರನೈಟ್ ಅಲ್ಲಿ 0 ಡಿಗ್ರಿ ಇದೆ, ಸೆಲ್ಸಿಯಸ್ ಅಲ್ಲಿ 0 ಡಿಗ್ರಿ ಇದೆ. ಈ ತರ ಡಿಫ್ರೆನ್ಸಸ್. ಡಿಗ್ರಿ ಸೆಲ್ಸಿಯಸ್ ಫ್ಯಾರನೈಟ್ ಅಲ್ಲಿ ನಮಗೆ 4 ಡಿಗ್ರಿ ಸೆಲ್ಸಿಯಸ್ ಅನ್ನೋದು 4 ಡಿಗ್ರಿ ಸೆಲ್ಸಿಯಸ್ ಮತ್ತೆ 4 ಡಿಗ್ರಿ ಫ್ಯಾರನೈಟ್ ಅನ್ನೋದು ಈಕ್ವಲ್ ಆಗಿ ಬರುವಂತದ್ದು. ಅದು ಬಿಟ್ಟು ಬೇರೆ ಯಾವ ಡಿಗ್ರಿ ಟೆಂಪರೇಚರ್ ಕೂಡ ಈಕ್ವಲ್ ಅಲ್ಲಿ ಬರೋದಿಲ್ಲ. ಓಕೆನಾ? ಆ ರೀತಿ ನೀವು ನೋಡ್ಕೋಬೇಕು. ರಿಲೇಶನ್ಶಿಪ್ ಬಿಟ್ವೀನ್ ಫ್ಯಾರನೈಟ್ ಅಂಡ್ ಸೆಲ್ಸಿಯಸ್ ಸ್ಕೇಲ್ಸ್ ಆಫ್ ಟೆಂಪರೇಚರ್ ಅಂತಂದ್ರೆ ಫ್ಯಾರನೈಟ್ ಸ್ಕೇಲ್ ನ ಸೆಲ್ಸಿಯಸ್ ಸ್ಕೇಲ್ಗೆ ಕನ್ವರ್ಟ್ ಮಾಡೋದಕ್ಕೆ ನೋಡಿ, ಫ್ಯಾರನೈಟ್ ಇರೋದು ನೀವು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡಬೇಕು ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಾ? ಡಿಗ್ರಿ ಪ್ಲಸ್ 273 ಎಷ್ಟು ಫ್ಯಾರನೈಟಾ ಏನೋ ಇದೆ, ಅದು ಫಾರ್ಮುಲಾ ನಂಗೂ ಮರ್ತೋಗ್ಬಿಟ್ಟಿದೆ,
ಅದನ್ನ ಓದ್ಕೊಳ್ಳಿ. ಅದು ಫ್ಯಾರನೇಟ್ ಇರೋದು ಸೆಲ್ಸಿಯಸ್ಗೂ ಇದೆ, ಸೆಲ್ಸಿಯಸ್ ಇರೋದು ಫ್ಯಾರನೇಟ್ಗೂ ಇದೆ, ಆಮೇಲೆ ಸೆಲ್ಸಿಯಸ್ ಇರೋದು ಕೆಲ್ವಿನ್ಗೂ ಇದೆ, ಕೆಲ್ವಿನ್ ಇರೋದು ಸೆಲ್ಸಿಯಸ್ಗೂ ಇದೆ. ನೋಟ್ಸ್ ಅಲ್ಲಿ ಹಾಕಿದೀನಿ, ತಲೆ ಕೆಡ್ಸ್ಕೊಬಿಡಿ, ಓದ್ಕೊಳ್ಳಿ. ಓಕೆನಾ? ಇಷ್ಟ ಆಯ್ತು. ಇಷ್ಟಾದ್ಮೇಲೆ ಟೆಂಪರೇಚರ್ನ ಮೆಜರ್ ಮಾಡೋದಕ್ಕೆ ಮರ್ಕ್ಯೂರಿ ಥರ್ಮೋಮೀಟರ್, ಕ್ಲಿನಿಕಲ್ ಥರ್ಮೋಮೀಟರ್, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಥರ್ಮೋಮೀಟರ್, ಇದ್ರ ಜೊತೆಗೆ ಒಂದು ಗ್ಯಾಸ್ ಥರ್ಮೋಮೀಟರ್ ಓದ್ಕೊಂಬಿಡಿ. ಗ್ಯಾಸ್ ಥರ್ಮೋಮೀಟರ್ ಮತ್ತೆ ಆಲ್ಕೋಹಾಲ್ ಥರ್ಮೋಮೀಟರ್. ಅವ್ನು ಕೇಳಿಲ್ಲ, ಬಟ್ ಸುಮ್ಮನೆ ನಿಮ್ಮ ನಾಲೆಡ್ಜ್ಗೆ, ಜನರೇಟರ್ಗೆ ಇರಲಿ. ಓಕೆನಾ? ಎಕ್ಸಾಮ್ ಹಾಲಲ್ಲಿ ಅಕಸ್ಮಾತ್ ಬಂದ್ಬಿಟ್ರೆ ನೀವು ಜನರೇಟ್ ಮಾಡ್ಬೇಕಲ್ವಾ, ಅದಕ್ಕೆ ಜನರೇಟರ್ ನಾಲೆಡ್ಜ್ ಸ್ವಲ್ಪ ಇರಬೇಕು. ಓಕೆ, ಅದು ಹಾಕಿದ್ದೀನಿ, ನೋಟ್ಸ್ ಅಲ್ಲಿ ಹಾಕಿದ್ದೀನಿ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಯೂನಿಟ್ಸ್ ಆಫ್ ಹೀಟ್ ಏನು, ಎನರ್ಜಿಗೆ ಏನು ನೀವು ಯೂನಿಟ್ ಆಫ್ ಜೌಲ್ಸ್ ಅಲ್ವಾ? ಸೊ ಆ ರೀತಿ ಯೂನಿಟ್ಸ್ ಅಲ್ಲಿ ನಿಮ್ ಇನ್ನೂ ಬರ್ತವೆ, ಎನರ್ಜಿ ಮತ್ತೆ ಏನದು ಪವರ್ಗೆ ವ್ಯಾಟ್ ಅಂತ ಬರುತ್ತೆ. ಆ ರೀತಿ ಹೀಟ್ ಪವರ್ ಬಿಡಿ, ಎಲೆಕ್ಟ್ರಿಸಿಟಿದು, ಬಟ್ ಎನರ್ಜಿ ಇಲ್ಲಿ ಹೀಟ್ ಅಲ್ಲಿ ಕೂಡ ಕೆಲವೊಂದು ಡಿಫ್ರೆಂಟ್ ಇದಾವೆ. ಇವಾಗ ಥರ್ಮೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಟೆಂಪರೇಚರ್ನ ಮೆಜರ್ ಮಾಡೋದಕ್ಕೆ ಅಲ್ವಾ, ಆ ರೀತಿ. ಆದ್ರೆ ಹೀಟ್ಗೆ ಹೀಟ್ ಇಸ್ ಡಿಫ್ರೆಂಟ್, ಟೆಂಪರೇಚರ್ ಇಸ್ ಡಿಫ್ರೆಂಟ್. ಹೀಟ್ ಮೆಜರ್ ಮಾಡೋದು ಜೌಲ್ಸ್ ಅಲ್ಲಿ, ಟೆಂಪರೇಚರ್ ಮೆಜರ್ ಮಾಡೋದು ಥರ್ಮೋಮೀಟರ್ ಅಲ್ಲಿ. ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಐ ಮೀನ್ ಡಿಫ್ರೆನ್ಸಸ್ ಗೊತ್ತಾಗಿರ್ಬೇಕು. ಚೇಂಜಸ್ ಆಫ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸಸ್ ಡ್ಯೂ ಟು ಹೀಟ್, ಇದರಲ್ಲಿ ಏನು ನಿಮ್ಗೆ ಸಬ್ಲಿಮೇಷನ್ ಆಗ್ಬೋದು, ಅದೇ ಕರ್ಪೂರ ಡೈರೆಕ್ಟ್ ಏನು ಸಾಲಿಡ್ ಇಂದ ಗ್ಯಾಸ್ ಬರುತ್ತೆ ಅಲ್ವಾ, ಘನ ಇಂದ ನಮ್ಗೆ ಅನಿಲ ಫಾರ್ಮೇಶನ್ ಬರೋದು ಸಬ್ಲಿಮೇಷನ್, ಮತ್ತೆ ರೆಜಿಲೇಷನ್ ಏನೋ ಬರುತ್ತೆ. ಓಕೆನಾ? ಮತ್ತೆ ಕಂಡೆನ್ಸೇಷನ್, ಫ್ರೀಸಿಂಗ್ ಪಾಯಿಂಟ್, ಮತ್ತೆ ಇದು ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಅಂತೆಲ್ಲ ಇದಾವಲ್ವಾ, ಅವೇನೇ ಇದು ಚೇಂಜಸ್ ಆಫ್ ದ ಸ್ಟೇಟ್ ಅಂದ್ರೆ. ಎಫೆಕ್ಟ್ಸ್ ಆಫ್ ಹೀಟ್, ಥರ್ಮಲ್ ಎಕ್ಸ್ಪಾನ್ಷನ್ಸ್ ಆಫ್ ದ ಬಾಡೀಸ್ ಡ್ಯೂ ಟು ಹೀಟ್. ಥರ್ಮಲ್ ಎಕ್ಸ್ಪಾನ್ಷನ್ ಗೊತ್ತಲ್ವಾ, ಐರನ್ನು ಕೊಡ್ಲಿ ಮಾಡ್ಬೇಕು, ಹಂಗೆ ಹೊಡಿರಿ. ಕೊಡ್ಲಿ ಆಗುತ್ತಾ? ಅದು ಕೊಡ್ಲಿ ಆಗೋದು ಹಾಳಾಗೋಗ್ಲಿ, ಸ್ವಲ್ಪ ಆದ್ರೂ ಬೆಂಡು ಗಿಂಡು ಆಗತ್ತಾ? ಏನು ಆಗಲ್ಲ. ಅದೇ ನೀವು ಹೀಟ್ ಮಾಡಿ ಕಾಯಿಸಿ, ಅದನ್ನ ಚೆನ್ನಾಗಿ ಕಾಯಿಸಿ ಆಮೇಲೆ ಹೊಡಿರಿ ಸುತ್ತಿಗೆ ತಗೊಂಡು, ಎಷ್ಟು ಚೆನ್ನಾಗಿ ಬೆಂಡಾಗತ್ತೆ ಹೇಳಿ. ನಾವು ಯಾವ ಡಿಸೈನ್ ಬೇಕೋ, ಕೊಡ್ಲಿ ಬೇಕಾ ಕೊಡ್ಲಿ ಮಾಡಿಸ್ಕೊಳ್ಳಿ, ಕಡ ಬೇಕಾ ಖಡ್ಗ ಮಾಡಿಸ್ಕೊಳ್ಳಿ, ಯಾವ ರೀತಿ ಬೇಕಾದ್ರೂ ಮಾಡುತ್ತೆ. ಅದೇ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ದ ಬಾಡೀಸ್ ಡ್ಯೂ ಟು ಹೀಟ್ ಅಂತ ಕರೆಯೋದು. ಅದು ಮೆಟಲ್ಸ್ ಅಲ್ಲಿ, ಬಟ್ ಬೇರೆದ್ರಲ್ಲೂ ಕೂಡ ಬರ್ತವೆ. ಲೀನಿಯರ್ ಎಕ್ಸ್ಪಾನ್ಷನ್ ಅಂತಂದ್ರೆ ಲೆಂತ್ ಎಕ್ಸ್ಪ್ಯಾಂಡ್ ಆಗೋದು. ಓಕೆನಾ? ವಾಲ್ಯೂಮ್ ಎಕ್ಸ್ಪಾನ್ಷನ್ಗೆ ಅದು ಬೇರೆ, ಕಂಪ್ಲೀಟ್ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆದ್ರೆ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಗುತ್ತೆ. ಲೀನಿಯರ್ ಎಕ್ಸ್ಪಾನ್ಷನ್ ಅಂತಂದ್ರೆ ನಾವು ಒಂದು ಆಬ್ಜೆಕ್ಟ್ ನ ಹೀಟ್ಗೆ ಸಬ್ಜೆಕ್ಟ್ ಮಾಡಿದಾಗ ಅದ್ರ ಲೆಂತ್ ಎಕ್ಸ್ಪ್ಯಾಂಡ್ ಆಗುವಂಥದ್ದು, ಅದನ್ನ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಅದು ಮೋಸ್ಟ್ ಆಫ್ ದ ಸಾಲಿಡ್ಸ್ ಅಲ್ಲಿ ಆಗುತ್ತೆ. ಓಕೆ, ಇಷ್ಟಾಯ್ತು. ನೆಕ್ಸ್ಟ್ ಬಂದ್ರೆ ನಮ್ಗೆ ಲೈಟ್ ಬಿಡಿ, ನಾವು ಹೇಳೋ ನೆಸೆಸಿಟಿನೇ ಇಲ್ಲ, ಎಲ್ಲಾರ್ಗೂ ಗೊತ್ತಿರುತ್ತೆ. ಬೆಳಕು ಗೊತ್ತಲ್ಲ, ಕಾಂತಾರ ಮೂವಿಲಿ ಯಾವ ರೀತಿ ಬೆಳಕು ಬರುತ್ತೆ ಹೇಳಿ. ಎಷ್ಟು ಕಿರ್ಚ್ತಾನೆ ಅಲ್ವಾ ಅವನು, ಯಪ್ಪ ಗಂಟ್ಲ, ಅದು ನನಗಿಂತ ಜೋರಿದೆ ಅವ್ರ ಗಂಟ್ಲು. ನೆಕ್ಸ್ಟ್ ನೋಡಿ, ಲೈಟ್ ಇಂಪಾರ್ಟೆನ್ಸ್ ಏನು ನೋಡಿ, ಎಲ್ಲಾ ಕಡೆ ಲೈಟು, ಎಲ್ಲಾ ಕಡೆ ಬೆಳಕು. ಇಂಪಾರ್ಟೆನ್ಸ್ ಓದ್ಕೊಳ್ಳಿ. ಅದಾದ್ಮೇಲೆ ರಿಫ್ರಾಕ್ಷನ್ ಗೊತ್ತಲ್ವಾ, ಇದೇ ರಿಫ್ರಾಕ್ಷನ್, ರೈಟ್? ಸೊ ಇಲ್ಲಿ ಸ್ಪ್ರೆಡ್ ಆಗಿ ಡಿಫ್ರೆಂಟ್ ಆಗಿ ಸ್ಪ್ರೆಡ್ ಆಗಿರೋದು ಡಿಸ್ಪರ್ಷನ್ ಆಗ್ಬೋದು, ಆದ್ರೆ ಇಲ್ಲಿ ಕರ್ವ್ ಆಗಿದೆಯಾ, ಇಲ್ಲಿ ಬಂದು ನೋಡಿ, ಇಲ್ಲಿ ಕರ್ವ್ ಸಿಕ್ತು, ಮತ್ತೆ ಇಲ್ಲೊಂದು ಕರ್ವ್ ಆಯ್ತಾ, ಅದೇ ರಿಫ್ರಾಕ್ಷನ್ ಅಂತಂದ್ರೆ. ರಿಫ್ರಾಕ್ಷನ್ ಮತ್ತೆ ಅವುಗಳ ಲಾಸು, ಮತ್ತೆ ಸ್ನೆಲ್ಸ್ ಲಾ ಎಲ್ಲ ಇದೆ ಅಲ್ವಾ, ಅದು. ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಗ್ರೀಸ್ ಅಲ್ಲಿ ಇರುತ್ತೆ, 45 ಡಿಗ್ರಿ, 15 ಡಿಗ್ರಿ, ಅದು ಕಾಸ್ ಟೀಟಾ ಬೇಸಿಸ್ ಮೇಲೆ ಅದನ್ನ ರೆಫರ್ ಮಾಡ್ತಾ ಹೋಗ್ತಾರೆ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಥಿಯರಿಟಿಕಲ್ ಕಾನ್ಸೆಪ್ಟ್, ಅಷ್ಟೊಂದು ಕೇಳಲ್ಲ ಹಾಗಾಗಿ. ಮತ್ತೆ ಎಫೆಕ್ಟ್ಸ್, ಅದೇ ಏನು ಎಫೆಕ್ಟ್ ಅಂದ್ರೆ ಸ್ಕ್ಯಾಟ್ರಿಂಗು, ಟಿಂಡಾಲ್ ಎಫೆಕ್ಟ್, ಬ್ರೌನಿಯನ್ ಮೂವ್ಮೆಂಟ್ ಬರಲ್ಲ. ಬ್ರೌನಿಯನ್ ಮೂವ್ಮೆಂಟ್ ನಮಗೆ ಕೆಮಿಸ್ಟ್ರಿ ಬರುತ್ತೆ, ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಲ್ಲಿ, ಇದ್ರಲ್ಲಿ ಬರೋದಿಲ್ಲ. ಇವನ್ ಟಿಂಡಾಲ್ ಕೂಡ, ಬಟ್ ಲೈಟ್ಗೂ ರಿಲೇಟೆಡ್ ಇದೆ ಟಿಂಡಾಲು, ಬಿಕಾಸ್ ಲೈಟ್ ಪಾಸ್ ಮಾಡಿದ್ರೆ ಅಲ್ವಾ ಕೊಲಾಯ್ಡಲ್ ಮೂವ್ಮೆಂಟ್ ಕಾಣಿಸ್ಕೊಳ್ಳೋದು. ಸೊ ಮತ್ತೆ ಅದಾದ್ಮೇಲೆ ಡಿಸ್ಪರ್ಷನ್ ಆಗಿರ್ಬೋದು, ಡಿಫ್ರಾಕ್ಷನ್ ಆಗಿರ್ಬೋದು, ಸ್ಕ್ಯಾಟ್ರಿಂಗ್ ಆಗಿರ್ಬೋದು. ರಾಮನ್ ಅಂಡ್ ರೇಲಿ ಸ್ಕ್ಯಾಟ್ರಿಂಗ್, ರಾಮನ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ, ಸಿ ವಿ ರಾಮನ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಅವ್ರ ನೊಬೆಲ್ ಪ್ರೈಸ್, ಭಾರತ ರತ್ನ ಯಾವಾಗ ಬಂದಿದ್ದೋ, ಯಾವ ವರ್ಷದಲ್ಲಿ ಬಂದಿದ್ದೋ, ಅವರ ನೆನಪಿನಾರ್ಥವಾಗಿ ಫೆಬ್ರವರಿ 28ನೇ ತಾರೀಕು ಸೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಅವರ ಕೊಡುಗೆ ಏನು ಸೈನ್ಸ್ಗೆ, ಅವನ್ನೆಲ್ಲಾನು ಓದ್ಕೊಳ್ಳಿ. ನೆಕ್ಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದು, ಡೈಮಂಡ್ ಅಲ್ವಾ, ಡೈಮಂಡ್ ಚಮ ಅಂತ ಹೊಳಿತಾ ಇರುತ್ತೆ, ಚಮ ಅಂತ ಹೊಳಿತಾ ಅಲ್ಲ, ಪಳಪಳ ಅಂತ ಹೊಡಿತಿರುತ್ತೆ ಅಲ್ವಾ. ಏನಕ್ಕೆ ರೀಸನ್ ಅದು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಒಳಗಡೆ ಹೋಗಿ ಲೈಟ್ ಅದಕ್ಕೆ ಎಂಟ್ರಿ ಆಗಿ, ಮತ್ತೆ ರಿಫ್ರಾಕ್ಷನ್ ಆಗಿ, ಮತ್ತೆ ಏನದು ಡಿಸ್ಪರ್ಷನ್ ಆಗಿ. ನೋಡಿ ಇದು ಹಿಂಗು ಲೈಟ್ ಎಂಟ್ರಿ ಕೊಡುತ್ತಾ, ರಿಫ್ರಾಕ್ಷನ್ ಆಗುತ್ತೆ, ಫಸ್ಟ್ ರಿಫ್ರಾಕ್ಷನ್, ಆಮೇಲೆ ಇದು ಡಿಸ್ಪರ್ಷನ್ ಆಗೋದು, ಆಮೇಲೆ ಕಂಪ್ಲೀಟ್ ಆಗಿ ಮತ್ತೆ ಈ ಕಡೆಗೆ ಬಂದ್ರೆ ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಈ ಕಡೆಗೆ ಬಂದು ಮತ್ತೆ ಇಲ್ಲಿ ಡಿಸ್ಪರ್ಷನ್ ಆಗುತ್ತೆ, ಮತ್ತೆ ಈ ಕಡೆಗೆ ಹೋಗಿ ಹಿಂಗ್ ಬರುತ್ತೆ. ಅದಕ್ಕೋಸ್ಕರನೇ ನಮ್ಗೆ ಡೈಮಂಡ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಪಳಪಳ ಅಂತ ಕಾಣಿಸೋದು. ಓಕೆ, ಆ ರೀತಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ಗೆ ಏನೇನು ಎಕ್ಸಾಂಪಲ್ಸ್ ಇದಾವೆ ಅಂದ್ರೆ ರೈನ್ಬೋ, ಅವೆಲ್ಲ ಓದ್ಕೊಳ್ತಾ ಹೋಗ್ಬೇಕು. ನೋಡಿ ಅಪ್ಲಿಕೇಶನ್ಸ್ ಇಲ್ಲೇ ಇದೆ ನೋಡಿ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದು, ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಡೈಮಂಡ್, ಬೈಸೈಕಲ್ ರಿಫ್ಲೆಕ್ಟರ್ಸ್, ಇವೆಲ್ಲವೂ ನಾವು ಯೂಸ್ ಮಾಡ್ತೀವಿ. ಮಿರೇಜ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದಾನೆ ಮಿರೇಜ್ ಫಾರ್ಮೇಶನ್ ಆಗೋದು.
ಫುಲ್ಲು ಏನು ತಾರ್ ರೋಡಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇರಿ, ಬಿಸಿಲು ನಮ್ಮ ಕೋಲಾರ ಕಡೆ ಬಿಸಿಲು ತುಂಬಾ, ಈವನ್ ನಾರ್ತ್ ಕರ್ನಾಟಕ ಕಡೆನೂ ಬಿಸಿಲು ತುಂಬಾ, ಬೆಂಗಳೂರಲ್ಲಿ ಅಷ್ಟೊಂದು ಇರೋದಿಲ್ಲ. ಬಟ್ ಬೇರೆ ಕಡೆ ಬಿಸಿಲು ಜಾಸ್ತಿ, ಚಿತ್ರದುರ್ಗ ಎಸ್ಪೆಷಲಿ ಚಿತ್ರದುರ್ಗ, ಓಕೆನಾ. ತಾರ್ ರೋಡಲ್ಲಿ ಎಲ್ಲಾದ್ರೂ ಹೋಗ್ತೀನಿ, ನಾರ್ಮಲ್ ಬಿಸಿಲು ಸ್ವಲ್ಪ ಜಾಸ್ತಿನೇ ಬಿಸಿಲಿರ್ಬೇಕು. ನೀವು ಇವಾಗ ತಾರ್ ರೋಡು ಹಿಂಗಿದೆ ಅನ್ಕೊಳ್ಳಿ, ಹಿಂಗ್ ಹೋಗ್ತಿರ್ತೀರಾ ಅಂತ ಅನ್ಕೊಳ್ಳಿ. ಅಕಸ್ಮಾತ್ ಇಲ್ಲಿ ಬರ್ತಿದ್ದೀರಾ, ನೀವು ಹಿಂಗ್ ನಡ್ಕೊಂಡು ಬರ್ತಾ ಇದ್ದೀರಾ, ಇದು ನೀವು, ಓಕೆನಾ. ಬೇಡ ಸದ್ಯಕ್ಕೆ ಕಾಲು ಕೈ ಸಾಕು, ಮುಖ ಎಲ್ಲ ಆಮೇಲೆ ಬರೆಯೋಣ. ಓಕೆ, ಇಲ್ಲಿ ಬರ್ತಿದ್ರೆ ಹಿಂಗ್ ಹೋಗ್ತಿದ್ರೆ ನೀವು ಏನಾಗುತ್ತೆ, ಇಲ್ಲೇನೋ ನೀರಿನ ತರ ಕಾಣಿಸುತ್ತೆ, ನೀರ್ ತರ ಪಳ 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 ಅಂತ ಅನಿಸ್ತಿರತ್ತೆ. ಬಟ್ ಅಲ್ಲಿ ಬಂದ್ರೆ ನೀರಲ್ಲ, ಅದು ರೋಡೆ. ಅದೇನಂತ ಕರಿತೀವಿ, ಅದಾಗ್ತಾ ಇರುವಂತದ್ದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ, ಓಕೆನಾ. ಅದನ್ನೇ ನಾವು ಮಿರೇಜ್ ಅಂತ ಕರೆಯೋದು. ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ರಿಫ್ರಾಕ್ಷನ್, ಪ್ರಿಸಮ್, ಅದೇ ಇದು ನೋಡಿ, ಇದು ರಿಫ್ರಾಕ್ಷನ್ ಆಗಿರೋದು. ಡಿಸ್ಪರ್ಷನ್ ಆಫ್ ದ ಲೈಟ್ ಇದೆ ಡಿಸ್ಪರ್ಷನ್, ನೇಚರಲ್ಲಿ ಯಾವ ರೀತಿ ಡಿಸ್ಪರ್ಷನ್ ಆಗುತ್ತೆ, ಇವೆಲ್ಲವೂ ಅವುಗಳಿಗೆ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಬೇಕಾಗುವಂಥದ್ದು. ಲೈಟ್, ಇದು ಸ್ಟಾರ್ಸ್ ಸ್ಪಾರ್ಕಲ್ ಆಗುವಂಥದ್ದಾಗಿರ್ಬೋದು, ಮತ್ತೆ ಏನು ಸನ್ನು, ಸೂರ್ಯ ಅವ್ನು ಹುಟ್ಟೋದಕ್ಕಿಂತ ಮುಂಚೆ ಏನೋದು ಕಪ್ ಅಂತೀನಿ, ಕೆಂಪಾಗೋದು, ಆಮೇಲೆ ರೌಂಡ್ ಆಗಿ ಇದು ಆಮ್ಲೆಟ್ ತರ ಕಾಣಿಸೋದು. ಅದೆಲ್ಲ ಯಾಕೆ ಆಮ್ಲೆಟ್ ಅಂತ ನಾನು ಕೊಟ್ಟಿರೋದು, ಬಟ್ ನೀವು ಹಂಗ ಹಾಕ್ಬಿಟ್ಟಿರ ಎಕ್ಸಾಮ್ ಅಲ್ಲಿ ಆಮ್ಲೆಟ್ ಅಂತ. ಓಕೆ, ಆ ತರ ಕಾಣಿಸೋದು ಆಮ್ಲೆಟ್ ಮಿಡ್ಲ್ ಅಲ್ಲಿ ಇರತ್ತಲ್ವಾ ರೆಡ್ ಕಲರ್, ಆ ತರ ಕಾಣಿಸೋದು ಯಾಕೆ ಅಂತ ಕೇಳಿದ್ರೆ ಕೆಲವೊಂದು ಎಫೆಕ್ಟ್ಸ್ ಇರ್ತವೆ ಅವುಗಳಿಗೆಲ್ಲಾನು ನೀವು ಮಾಡ್ತಾ ಹೋಗ್ಬೇಕು. ಲೆನ್ಸಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಕೇವ್ ಲೆನ್ಸ್, ಮಸೂರ ಏನಂತ ಕರೀತೀವಿ, ಮಸೂರಿನ ಏನೋ ನಂಗೂ ಐಡಿಯಾ ಇಲ್ಲ, ಬಟ್ ಪೀನಾ ಮಸೂರ, ನಿಮ್ನ ಮಸೂರ, ಅವುಗಳಲ್ಲೆಲ್ಲ ಎಕ್ಸಾಂಪಲ್ಸ್ ಬರುತ್ತೆ. ಕಾನ್ವೆಕ್ಸ್ ಲೆನ್ಸು, ಕಾನ್ಕೇವ್ ಲೆನ್ಸು, ಎಲ್ಲಿ ಆಬ್ಜೆಕ್ಟ್ ನ ಇಟ್ರೆ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಎಲ್ಲಿ ಆಬ್ಜೆಕ್ಟ್ ನ ಇಟ್ರೆ ಯಾವ ರೀತಿ ನಮ್ಗೆ ಇಮೇಜ್ ಚಿಕ್ಕದ್ ಕಾಣಿಸುತ್ತಾ ಇಲ್ಲ ದೊಡ್ಡದ್ ಕಾಣಿಸುತ್ತಾ, ಯಾವುದರ ಮಧ್ಯೆ ಇಟ್ರೆ ನಮ್ಗೆ ಇಮೇಜು ವರ್ಚುಯಲ್ ಅಂಡ್ ಎರೆಕ್ಟ್ ಕಾಣಿಸುತ್ತೆ, ಯಾವುದ್ರ ಮಧ್ಯೆ ಯಾವ ಲೆನ್ಸ್ ಅಲ್ಲಿ ನಮ್ಗೆ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಕಾಣಿಸುತ್ತೆ. ಇದೇ ತರನೇ ಕ್ವಶನ್ಸ್ ಕೇಳೋದು. ನೀವು ಲೆನ್ಸ್ ಅಂತ ಬಂದ್ರೆ ಈ ತರ ಕ್ವಶನ್ಸ್ ಬಿಟ್ಟು ಇನ್ನೇನು ಕೇಳಲ್ಲ. ಕಾನ್ಕೇವ್ ಲೆನ್ಸ್ ನ ಎಲ್ಲಿ ಯೂಸ್ ಮಾಡ್ತಾರೆ, ಮೈಕ್ರೋಸ್ಕೋಪ್ ಅಲ್ಲಿ ಯೂಸ್ ಮಾಡ್ತಾರಾ, ಅಥವಾ ಗಾಡಿದು ಟಾರ್ಚ್ ಲೈಟ್ಸ್ ಇರ್ತವೆ ಗೊತ್ತಾ, ಅವುಗಳಲ್ಲಿ ಯೂಸ್ ಮಾಡ್ತಾರಾ, ಆ ರೀತಿ ಡಿಫ್ರೆಂಟ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳುವಂಥದ್ದು. ಅದಾದ್ಮೇಲೆ ರಿಫ್ಲೆಕ್ಷನ್ ಥ್ರೂ ಲೆನ್ಸಸ್, ಅದೇ ಸೇಮ್ ರಿಫ್ರಾಕ್ಷನ್ ಆದ್ರೇನೆ ಅಲ್ವಾ ಇದು ಮಾಡೋದು, ಅಂದ್ರೆ ಗೊತ್ತಾಗೋದು ಯಾವ ರೀತಿ. ಈಗ ನಮ್ದು ಇದು ಕನ್ನಡಿ, ನಮ್ಮ ಇದು ಗ್ಲಾಸ್ ನಾವು ಹಾಕೋತೀವಲ್ವಾ, ಸೋಡಾ ಬುಡಿ ಅದು, ಓಕೆನಾ, ಹಿಂಗ್ ಬರ್ತದೆ ಲೈಟು, ಇಲ್ಲಿ ಬಂದು ಡೈರೆಕ್ಟ್ ಆಗಿ ಹೊಡಿಯುತ್ತಾ ಕಣ್ಣಿಗೆ, ಇಲ್ಲ ಅಲ್ವಾ. ಎನಿ ಲೆನ್ಸ್, ಟೇಕ್ ಇಟ್ ಎನಿ ಲೆನ್ಸ್, ನಮ್ಮ ಕಣ್ಣಲ್ಲಿರುವಂತದ್ದು ಕಾನ್ವೆಕ್ಸ್ ಲೆನ್ಸ್ ಏನಿದೆ ಅಲ್ವಾ ಕಾರ್ನಿಯಾ ಮೇಲೆ, ಅದನ್ನೇ ತಗೊಳ್ಳಿ. ರಿಫ್ರಾಕ್ಟ್ ಆಗತ್ತೆ, ಸ್ವಲ್ಪ ರಿಫ್ರಾಕ್ಟ್ ಆಗ್ಲೇಬೇಕು ಅಲ್ಲಿ ಅಲ್ವಾ, ಆ ಪ್ರೊಸೀಜರ್ನ ಇಲ್ಲಿ ಹೇಳಿರೋದು. ಸೊ ಅವುಗಳಿಗೆ ಬೇಕಾಗಿರುವಂತಹ ಯಾವ್ಯಾವ ಲೆನ್ಸ್, ಮತ್ತೆ ಸಮ್ ಪ್ಯಾರಾಮೀಟರ್ಸ್ ಪರ್ಟೈನಿಂಗ್ ಟು ಲೆನ್ಸಸ್. ಏನ್ ಪ್ಯಾರಾಮೀಟರ್ಸ್ ಅಲ್ಲಿ 25 ಸೆಂಟಿಮೀಟರ್ಸ್ ಇರಬೇಕು ನಾರ್ಮಲ್ ರೀಡಿಂಗ್ಗೆ. -0.25 ಇದೆ ಅಂತಂದ್ರೆ ಅದು ಕಾನ್ವೆಕ್ಸ್ ಲೆನ್ಸ್ ಬೇಕು, ಶಾರ್ಟ್ ಸೈಟ್ ಅಂತ ಅರ್ಥ. ಅದೇ +0.25 ಇದೆ ಅಂತ ಕೇಳಿದ್ರೆ ಕಾನ್ಕೇವ್ ಲೆನ್ಸ್ ಬೇಕು, ಅದು ಲಾಂಗ್ ಸೈಟ್ ಇದೆ ಅಂತ ಅರ್ಥ. ಹೈಪರ್ಮೆಟ್ರೋಪಿಯಾ ಅಂತ ಕರಿತೀವಿ. ರೆಟಿನಾ ಮೇಲೆ ಇಮೇಜ್ ಏನಾದ್ರು ಫಾರ್ಮೇಶನ್ ಆದ್ರೆ ಅದು ನಾರ್ಮಲ್ ವಿಷನ್. ರೆಟಿನಾಗಿಂತ ಮುಂಚೆ ಇಮೇಜ್ ಫಾರ್ಮೇಶನ್ ಆದ್ರೆ ಅದು ಶಾರ್ಟ್ ಸೈಟ್. ರೆಟಿನಾ ಆದ್ಮೇಲೆ ಇಮೇಜ್ ಫಾರ್ಮೇಶನ್ ಆಗ್ತಿದೆ ಅಂತ ಕೇಳಿದ್ರೆ ಅದು ಲಾಂಗ್ ಸೈಟ್. ಹೈಪರ್ಮೆಟ್ರೋಪಿಯಾಗೆ ಮತ್ತೆ ಮಯೋಪಿಯಾಗೆ ಇರುವಂತಹ ಏನೋ ಕೆಲವೊಂದು ಪ್ಯಾರಾಮೀಟರ್ಸ್ ನ ನೀವು ಕಲಿತಾ ಹೋಗ್ಬೇಕು. ರೂಲ್ಸ್ ಆಫ್ ಸೈನ್ಸ್ ಇನ್ ಒಬ್ಟೈನಿಂಗ್ ದ ಇಮೇಜಸ್, ಅದು ಸ್ವಲ್ಪ ರೂಲ್ಸ್ ಇದಾವೆ, ಅವುಗಳನ್ನ ನಾವು ಓದ್ಕೊಳ್ತಾ ಹೋಗ್ಬೋದು. ಫಾರ್ಮೇಶನ್ ಆಫ್ ದ ಇಮೇಜಸ್ ಕಾನ್ಕೆವೆಕ್ಸ್, ಅದನ್ನ ಹೇಳಿದೀನಿ ನೋಡಿ. ಮೆಟ್ರೋಪಿಯಾ, ಯೂಸಸ್ ಆಫ್ ಲೆನ್ಸಸ್, ಅದನ್ನ ಏನ್ ಮಾಡೋದಕ್ಕೆ. ಸಿಂಪಲ್ ಮತ್ತೆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಯಾವ ರೀತಿ ವರ್ಕ್ ಮಾಡುತ್ತೆ, ಅಲ್ಲಿ ಯಾವ ರೀತಿ ಇದನ್ನ ಏನದು ಲೆನ್ಸ್ ನಾವು ಯೂಸ್ ಮಾಡ್ತೀವಿ, ಅದು. ಮತ್ತೆ ಕ್ಯಾಮರಾ, ಟೆಲಿಸ್ಕೋಪ್, ಬೈನಾಕ್ಯುಲರ್ಸ್, ಇವೆಲ್ಲವೂ. ಟೆಲಿಸ್ಕೋಪ್ ಯಾರು ಮಾಡಿದ್ದು, ಗೆಲಿಲಿ. ಓಕೆ, ಆ ರೀತಿ ಯಾರು ನೋಡಿ, ಇದನ್ನ ಇನ್ವೆಂಟ್ ಮಾಡಿದ್ ಯಾರು, ಬೈನಾಕ್ಯುಲರ್ಸ್ ಇನ್ವೆಂಟ್ ಮಾಡಿದ್ ಯಾರು, ಸಾಕು. ಕ್ಯಾಮರಾ ಎಲ್ಲ ಬೇಕಾಗಿಲ್ಲ, ಓಕೆನಾ. ಬಿಕಾಸ್ ನಾವು ಇವು ಎರಡನ್ನೇ ನಾವು ಮೋಸ್ಟ್ ಆಫ್ ದ ಟೈಮ್ ಸೈಂಟಿಫಿಕ್ ಪರ್ಪಸ್ಗೆ ಯೂಸ್ ಮಾಡೋದು. ಕ್ಯಾಮ್ರಾ ಏನಕ್ಕೆ ಯೂಸ್ ಮಾಡ್ತೀವಿ, ಸೆಲ್ಫಿ ತಗೊಳಕ್ಕೆ. ಇವಾಗಂತೂ ಬಿಡಿ, ಕ್ಯಾಮ್ರಾ ಬೇಕೇ ಬೇಕು, ಎಲ್ಲಾರು ರೀಲ್ಸ್ ರಾಣಿಗಳು, ರೀಲ್ಸ್ ರಾಜಗಳು ಅಲ್ವಾ. ಸೊ ಕ್ಯಾಮ್ರಾ ಫೈಂಡ್ ಔಟ್ ಅವೆಲ್ಲ ಏನು ಬೇಕಾಗಿಲ್ಲ. ಟೆಲಿಸ್ಕೋಪ್, ಬೈನಾಕ್ಯುಲರ್ಸ್ ಅಂಡ್ ಇವುಗಳ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಸಿಂಪಲ್ ಅಂಡ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಅಂದ್ರೆ ಇಲ್ಲಿ ಮ್ಯಾಗ್ನಿಫೈಯಿಂಗ್ ಎಷ್ಟಿದೆ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಮ್ಯಾಗ್ನಿಫಿಕೇಶನ್ ಎಷ್ಟಿದೆ, ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್, ಆ ರೀತಿ ಓದ್ಕೊಳ್ತಾ ಹೋಗಿ. ನೆಕ್ಸ್ಟ್ ಡಿಸ್ಪರ್ಷನ್ ಮತ್ತೆ ಸ್ಪೆಕ್ಟ್ರಮ್ ಮಾಡ್ಬೋದು, ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅದು. ಮತ್ತೆ ರಾಮನ್ ಎಫೆಕ್ಟ್ ಇಂಟ್ರೊಡಕ್ಷನ್, ಮತ್ತೆ ಅವ್ರ ಡಿಸ್ಕವರಿ, ಅವ್ರಿಗೆ ಏನ್ ಪ್ರೈಸ್ ಬಂತು ಅದು. ಯಾವ ವರ್ಷದಲ್ಲಿ ಪ್ರೈಸ್ ಬಂದಿದ್ದು ನೊಬೆಲ್ ಪ್ರೈಸ್ ಅವ್ರಿಗೆ, ಯಾವ 1930 ಅನ್ಸುತ್ತೆ ಅಲ್ವಾ. ಭಾರತ ರತ್ನ 1954 ಅನ್ಸುತ್ತೆ. ಇನ್ನು ಇಬ್ರು ಯಾರಿಗೆ ಬಂದಿದ್ದು, ಅವ್ರ ಜೊತೆ ಇನ್ನು ಇಬ್ರಿಗೆ ಭಾರತ ರತ್ನ ಬಂದಿರುತ್ತೆ. ಯಾರು, ಸಿ ರಾಜಗೋಪಾಲಾಚಾರಿ ಮತ್ತೆ ಇನ್ನೊಬ್ರು ಯಾರೋ ಇದಾರಲ್ಲಪ್ಪ, ಮರೆತೆ ಹೋಯ್ತು ನೋಡಿ. ಎಷ್ಟು ಕಷ್ಟ ನೋಡಿ ನಮ್ಗೆ ಟೀಚ್ ಮಾಡೋದು. ಓಕೆ ಫೈನ್. ನೆಕ್ಸ್ಟ್ ಬಂದ್ರೆ ಸೌಂಡು ಗೊತ್ತು, ಎಲ್ಲಾರ್ಗೂ ಗೊತ್ತು ಸೌಂಡು. ಇಂಟ್ರಡಕ್ಷನ್ ಓದ್ಕೋಬೇಕು. ಅಲ್ಟ್ರಾಸೋನಿಕ್ ಸೌಂಡ್ ಅಂದರೆ ಏನು,
ಎಷ್ಟು ಸ್ಪೀಡ್ ಇರುತ್ತೆ ಮಾರ್ಚ್ ನಂಬರ್, ಇದರಲ್ಲಿ ಮಾರ್ಚ್ ನಂಬರ್ ಇಂಪಾರ್ಟೆಂಟು. ಓಕೆ, ಮಾರ್ಚ್ ನಂಬರ್ ಇಂಪಾರ್ಟೆಂಟು. ಓಕೆನಾ. ಅಲ್ಟ್ರಾಸೋನಿಕ್ ಸ್ಪೀಡು, ಸೋನಿಕ್ ಸ್ಪೀಡು, ಸಬ್ಸೋನಿಕ್ ಸ್ಪೀಡು, ಇವುಗಳಿಗೆಲ್ಲ ಇರುವಂತಹ ಹರ್ಡ್ಸ್ ನೋಡಿ. ಇನ್ಫ್ರಾಸೋನಿಕ್ಕು, ಸಾರಿ ಹರ್ಡ್ಸು ಯಾವುದು 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ಬಂದಿದೆ ಅಂತ ಕೇಳಿದ್ರೆ ಇದು ನಮಗೆ ನಾರ್ಮಲ್, ನಮಗೆ ಕೇಳಿಸುವಂತಹ ಸೌಂಡು ಇದು. ತುಂಬಾ ಮಂದ ಇದ್ರೆ ಬಿಡಿ ಇದು ಕೇಳಿಸಲ್ಲ ಅಲ್ವಾ. ಬಟ್ ನಾರ್ಮಲ್ ಆಗಿ ಎಲ್ಲರಿಗೂ ಕೇಳಿಸುವಂತ ಸೌಂಡ್ ಇದು. ಇದಕ್ಕಿಂತ ಬಿಯಾಂಡ್ ಹೋದ್ರೆ ಅದು ಏನದು ಬೇರೆ ಸೌಂಡ್ ಬರುತ್ತೆ. ಇದಕ್ಕಿಂತ ಕಡಿಮೆ ಇದ್ರೆ ನಮಗೆ ಇನ್ಫ್ರಾಸೋನಿಕ್ ಸೌಂಡ್ ಅಂತ ಬರುವಂತದ್ದು. ಸೊ ಇವುಗಳಿಗೆಲ್ಲ ಯಾವ ಫಂಕ್ಷನ್ ಮಾಡ್ತವೆ, ಅಪ್ಲಿಕೇಶನ್ಸ್ ಏನು, ಸೋನಾರ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ನೋಡಿ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್, ಈ ಕ್ವಶನ್ ಕೇಳಿದ ಅಲ್ವಾ. ಜಸ್ಟ್ ಇದನ್ನ ಮಾಡಿ ಅಂತ, ಇನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅದು ನೋಡಿ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದೆಲ್ಲಾನು ಇಲ್ಲಿದೆ. ಇಲ್ಲಿಂದ ಇದು ಆಬ್ಜೆಕ್ಟ್ ಇರೋದನ್ನ ಡಿಟೆಕ್ಟ್ ಮಾಡಿ ಮತ್ತೆ ರೇಸ್ನ ವಾಪಸ್ ಇಲ್ಲಿ ಕಳಿಸುತ್ತೆ. ಅದೇ ನಮಗೆ ಇಮೇಜ್ ಫಾರ್ಮೇಶನ್ ಗೊತ್ತಾಗೋದು ಅಲ್ಲಿ. ನಾನು ಮುಂಚೆ ಹೇಳಿದ್ದೆ ಗಾಜಿ ಅಟ್ಯಾಕ್ ಮೂವಿ ನೋಡಿ, ಯಾರು ಹೈದ್ರಾಬಾದ್ ಏನೋ ಪೊಲೀಸ್ ಅವರು ಮಾಡಿದ್ದದು. ನಮ್ಮ ಇಂಡಿಯನ್ ನೇವಲ್ ಸಬ್ಮರೀನ್ ಅಟ್ಯಾಕ್ ಮಾಡಕ್ ಬಂದಾಗ 1970s ಅಲ್ಲಿ ಅನ್ಸುತ್ತೆ ಆ ಇನ್ಸಿಡೆಂಟ್ ನಡೆದಿದ್ದು. ಅದು ಇಡೀ ದೇಶಕ್ಕೆ ಗೊತ್ತಿರ್ಲಿಲ್ಲ. ಅಂದ್ರೆ ಅದೊಂದು ಇಟ್ ಈಸ್ ಅ ಸೀಕ್ರೆಟ್ ಆಪರೇಷನ್, ಸ್ಟಿಂಗ್ ಆಪರೇಷನ್ ಅಲ್ವಾ, ಗೊತ್ತಾಗಲ್ಲ ಅದು. ಸೊ ಆ ಗಾಜಿ ಅಟ್ಯಾಕ್ ಅಲ್ಲಿ ಅದನ್ನ ಕೊಟ್ಟಿದ್ದಾರೆ. ಆ ಮೂವಿ ಮಾಡಿದ್ದಾರೆ ಆ ಗಾಜಿ ಅಟ್ಯಾಕ್ ಅಲ್ಲಿ. ಆ ಫೈಲ್ಸ್ ಹೆಂಗ್ ತರಿಸ್ಕೊಂಡ್ರು ಕೂಡ ಗೊತ್ತಿಲ್ಲ. ಬಿಕಾಸ್ ಇಟ್ ಇಸ್ ನಾಟ್ ಈಸಿ ಟು ಗೆಟ್ ದ ಫೈಲ್ಸ್ ಫ್ರಮ್ ದ ಗವರ್ಮೆಂಟ್, ರೈಟ್. ಸೀಕ್ರೆಟ್ ಆಪರೇಷನ್ಸ್ ಎಲ್ಲ ತಗೊಳಕ್ಕಾಗಲ್ಲ. ಫಿಕ್ಷನ್ ಇರಬಹುದು, ಗೊತ್ತಿಲ್ಲ, ಬಟ್ ಸ್ಟಿಲ್ ನೋಡಿ ನಿಮ್ಗೆ ಐಡಿಯಾ ಬರುತ್ತೆ. ನೆಕ್ಸ್ಟ್ ಸೋನಾರ್ ಅಂಡ್ ಅಲ್ಟ್ರಾಸೋನಿಕ್ ಸ್ಕ್ಯಾನರ್ ಆಗಿರ್ಬೋದು. ಸೋನಾರ್ ಯಾವ ರೀತಿ ವರ್ಕ್ ಮಾಡುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನರ್. ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಹೇಳಿ, ಎಲ್ಲಿ ಯೂಸ್ ಮಾಡ್ತೀವಿ? ಕಿಡ್ನಿ ಸ್ಟೋನ್ಸ್ ಆಯ್ತು, ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅಲ್ವಾ. ನಿಮಗೆ ಮಗುನ ಹೆಲ್ದಿ ಆಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೂ ಮಾಡ್ತಾರೆ, ಬಟ್ ಜಾಸ್ತಿ ಹೊತ್ತು ಇಡಬಾರ್ದು. ಅಲ್ಟ್ರಾಸೌಂಡ್ ಇಸ್ ವೆರಿ ಡೇಂಜರಸ್. ಓಕೆ, ನೆಕ್ಸ್ಟ್ ಡಾಪ್ಲರ್ ಎಫೆಕ್ಟ್ ಸೌಂಡ್ ಮತ್ತೆ ಲೈಟ್ ಅಲ್ಲಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಆಗಿ ಡಾಪ್ಲರ್ ಎಫೆಕ್ಟ್ ನ ಯೂಸ್ ಮಾಡ್ತೀವಿ. ಮೀಟರ್ ಏನದು ಸ್ಪೀಡ್ ಬರ್ತಿರ್ತಾರೆ, ಅಲ್ಲಿಂದ ಮೀಟರ್ ಡಿಟೆಕ್ಟ್ ಮಾಡುತ್ತೆ ಅಲ್ವಾ. ಸೌಂಡ್ ಬೇಸಿಸ್ ಮೇಲೆ ತಾನೆ. ಹಂಗೆ ಅಪ್ಲಿಕೇಶನ್ಸ್ ಎಲ್ಲಿ ಅವುಗಳದ್ದು, ಇದೆಲ್ಲ ನಾನು ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ನಿಮಗೆ 10 to 12 ಕ್ಲಾಸಸ್ ಅಲ್ಲಿ ಕಂಪ್ಲೀಟ್ ನೋಟ್ಸ್ ಫಿನಿಶ್, ಕಂಪ್ಲೀಟ್ ಕೋರ್ಸ್ ಸಿಲೆಬಸ್ ಮುಗ್ದೋಗುತ್ತೆ. ಅಷ್ಟೇ ಇಂಪಾರ್ಟೆನ್ಸ್ ಅಲ್ಲಿ ನೀವು ಓದ್ಕೋಬೇಕು. ಸ್ವಲ್ಪ ಪರ್ಫೆಕ್ಟ್ ಆಗಿ ಓದ್ಕೊಂಡ್ಬಿಡಿ. ಸೊ ದಟ್ ಅಟ್ಲೀಸ್ಟ್ 10ಗೆ 9 ಆದ್ರೂ ಸ್ಕೋರ್ ಮಾಡ್ಬಿಡ್ಬೇಕು, ಮಿನಿಮಮ್ ಅಂದ್ರೂ 9 ಸ್ಕೋರ್ ಮಾಡ್ಬಿಡ್ಬೇಕು. ಆವಾಗ ನಿಮ್ಗೆ ಬೇರೆ ಕಡೆ ಸ್ವಲ್ಪ 1-2 ಮಾರ್ಕ್ಸ್ ಕಡಿಮೆ ಬಂದ್ರು ಕೂಡ ನೀವು ಲಿಸ್ಟಲ್ಲಿ ಇರ್ತೀರಾ. ಆ ರೀತಿ ಪ್ಲಾನ್ ಮಾಡ್ಕೋಬೇಕು ರೀ. ಹಂಗ್ ಪ್ಲಾನ್ ಮಾಡ್ಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ಗ್ರಾವಿಟೇಷನ್ ಇಂಟ್ರಡಕ್ಷನ್, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನೋ ನೋಡಿ, ಆಪಲ್ ಬೀಳ್ತಾ ಇದೆ, ಇದೇ ಗ್ರಾವಿಟೇಷನ್. ಯಾಕೆ ಮೇಲಕ್ಕೆ ಹೋಗಿಲ್ಲ, ಕೆಳಗಡೆ ಯಾಕೆ ಬಂತು, ಅದೇ ಗ್ರಾವಿಟೇಷನ್ ಅಂದ್ರೆ. ನೆಕ್ಸ್ಟ್ ಗ್ರಾವಿಟೇಷನ್ ಇಂದ ಪುಲ್ ಇದೆ ಅಲ್ವಾ, ಅದಕ್ಕೋಸ್ಕರ ಆಪಲ್ ಕೆಳಗಡೆ ಬಿತ್ತು ಅಂತ. ಗ್ರಾವಿಟಿ ನಿಯರ್ ದಿ ಅರ್ತ್ ಸರ್ಫೇಸ್, ವೆಯ್ಟ್ ಮತ್ತೆ ವೇಟ್ಲೆಸ್ನೆಸ್, ವೇರಿಯೇಷನ್ ಆಫ್ ಜಿ. ಅದೇ ವೇಟ್ಲೆಸ್ನೆಸ್ ಅಂತಂದ್ರೆ ಎಲ್ಲೆಲ್ಲಿ ವೇಟ್ಲೆಸ್ನೆಸ್ ನೋಡ್ತೀವಿ ನಾವು? ಲಿಫ್ಟ್ ಅಲ್ಲಿ ಒಳಗಡೆಗೆ ಹೋಗ್ಬಿಟ್ಟು ಲಿಫ್ಟ್ ಕೆಟ್ಟೋಯ್ತು, ಬರ್ರ ಅಂತ ಕೆಳಗಡೆಗೆ ಬೀಳ್ತೀವಿ. ನಮ್ದು ವೆಯ್ಟ್ ಲಿಫ್ಟ್ ಗೊತ್ತಾಗತ್ತ ಅವಾಗ? ಚಾನ್ಸೇ ಇಲ್ಲ. ನೀವು 10 ಜನ ಇರಿ, ಕೆಳಗಡೆಗೆ ಬಿದ್ದೇ ಬೀಳತ್ತೆ. ಓ ನಮ್ ವೆಯ್ಟ್ ಇದೆ, ಇವ್ರ ವೆಯ್ಟ್ ಇದೆ, ನನ್ನ ಲಿಫ್ಟ್ ನ ಸ್ಟೇಬಲ್ ಆಗಿಡುತ್ತೆ ಇವ್ರ ವೆಯ್ಟ್ ಅಂತ ಲಿಫ್ಟ್ ನಿಂತ್ಕೊಳತ್ತಾ? ಇಲ್ಲ. ನೀವು ಎಷ್ಟಾದ್ರೂ ವೆಯ್ಟ್ ಇರಿ, ವೆಯ್ಟ್ಲೆಸ್ನೆಸ್ ಫೀಲ್ ಆಗೋದು, ಚಕ್ ಅಂತ ಕೆಳಗಡೆ ಬಿದ್ದು ಬಿಡುತ್ತೆ. ಆಸ್ಟ್ರೋನಾಟ್ಸ್ ಮೇಲೆ ಸ್ಪೇಸ್ ಶಿಪ್ ಅಲ್ಲಿ ಅವ್ರಿಗೆ ಗೊತ್ತಾಗತ್ತಾ ವೆಯ್ಟ್ ಎಷ್ಟಿದ್ದಾರೆ ಅಂತ? ಗೊತ್ತಾಗತ್ತಾ? ಅದೇ ನೀವೇನಾದ್ರೂ ಅತಿ ಕಡಿಮೆ ವೆಯ್ಟ್ ಇವಾಗ ಜಾಸ್ತಿ, ಈಗ ನಂತರ ದಪ್ಪ ಇದ್ದೀರಾ, ವೆಯ್ಟ್ ಕಡಿಮೆ ಮಾಡ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡಿ, ಮೂನ್ ಹತ್ರ ಹೋಗ್ಬಿಡಿ. ನೀವು 80 kg ಇದ್ರೆ ಅಲ್ಲಿ 30 kg ಕಾಣಿಸ್ತೀರಾ, ಅಲ್ಲೇ ಆಗೋಯ್ತಲ್ಲ ವೆಯ್ಟ್ ರಿಡಕ್ಷನ್. ಏನಕ್ಕೆ ಇಲ್ಲೆಲ್ಲ ಇಷ್ಟು ಕಷ್ಟಪಡಬೇಕು ಅಲ್ವಾ. ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಲಾ ಆಫ್ ಗ್ರಾವಿಟೇಷನ್. ಲಾ ಆಫ್ ಗ್ರಾವಿಟೇಷನ್ ಏನೇನು ಇಂಪಾರ್ಟೆನ್ಸ್, ಅದು ಅಪ್ಲಿಕೇಶನ್ಸ್ ಏನು ಅಂತ. ಇಂಪಾರ್ಟೆನ್ಸ್ ಅಂತಂದ್ರೆ ಆಲ್ಮೋಸ್ಟ್ ಅಪ್ಲಿಕೇಶನ್ಸ್ ಏನು ಅಂತಾನೆ ಬರೋದು. ಸೊ ಇಷ್ಟು ನಿಮ್ಗೆ ಫಿಸಿಕ್ಸ್ ಲೆಸನ್ಸ್ ಇರ್ತವೆ. ಆಲ್ಮೋಸ್ಟ್ 9 ಲೆಸನ್ಸ್ ಇದೆ. ಸೊ 9 ಲೆಸನ್ಸ್ ನಿಮ್ಗೆ ಒಂದೊಂದು ಕಾನ್ಸೆಪ್ಟ್ಸ್ ನ ಇದರಲ್ಲಿ ಒಂದೊಂದು ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ 1 ಅಥವಾ 1.5 hour ಅಲ್ಲಿ ಮುಗ್ದೋಗುತ್ತೆ. 10 to 11 ಕ್ಲಾಸಸ್ ಫಿಸಿಕ್ಸ್ ಅನ್ನೋದು ಡನ್ ಆಗುತ್ತೆ. ನೀವು ಅದಾದ್ಮೇಲೆ ಚೆನ್ನಾಗಿ ಓದ್ಕೊಳ್ಳಿ. ಅಂಡ್ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೂಡ ಆಡ್ ಮಾಡಿರ್ತೀನಿ. ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಸ್ವಲ್ಪ ಫಾರ್ಮುಲಾಸ್ ಅನ್ನೋದನ್ನ ಕೊಟ್ಟಿದ್ದೀನಿ. ಜಾಸ್ತಿ ಫಾರ್ಮುಲಾಸ್ ನ ಇನ್ ಡೆಪ್ತ್ ಆಗಿ ಓದಕ್ ಹೋಗ್ಬೇಡಿ, ಬಿಟ್ಬಿಡಿ. ನಿಮ್ಗೆ ಅರ್ಥ ಆಯ್ತಾ ಓದ್ಕೊಳ್ಳಿ, ಇಲ್ಲ ಅರ್ಥ ಆಗಿಲ್ವಾ ಬಿಟ್ಬಿಡಿ. ಬಿಕಾಸ್ ಯು ನೋ ತುಂಬಾ ಇಂಜಿನಿಯರ್ಸ್ ಅಟೆಂಡ್ ಆಗ್ತಿರೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಟೆಕ್ನಿಕಲ್ ಟರ್ಮ್ಸ್, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಿಕಾಸ್ ಐ ಆಮ್ ನಾಟ್ ಲೈಕ್ ಕಂಪ್ಲೀಟ್ಲಿ ಫಿಸಿಕ್ಸ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ನಾನು ಲರ್ನ್ ಮಾಡಿರೋದು, ನಾನು ಕೂತ್ಕೊಂಡು ಓದಿ ಕಲ್ತ್ಕೊಂಡಿರೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ದೀಸ್ ಆರ್ ಆಲ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ವಾ, ಅದು ಯಾರು ಬೇಕಾದ್ರೂ ಹೇಳ್ತಾರೆ, ಸೈನ್ಸ್ ಓದಿರೋರು. ಸೊ ಹಾಗಾಗಿ ನಿಮ್ಗೆ ಟೆಕ್ನಿಕಲ್ ಟರ್ಮ್ಸ್ ಸ್ವಲ್ಪ ಚೆನ್ನಾಗಿ ಅರ್ಥ ಆದ್ರೆ ಅದನ್ನ ಓದ್ಕೊಳ್ಳಿ. ತುಂಬಾ ಫಾರ್ಮುಲಾಸು ಜಾಸ್ತಿ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ. ಬಿಕಾಸ್ ಕ್ವಶನ್ಸ್ ವಿಲ್ ಬಿ ಲಿಟಲ್ ಈಸಿ. ಈಗ 10 ಕ್ವಶನ್ಸ್ ಬಂದಿದೆ ಅಂತಂದ್ರೆ
ದೇರ್ ಆರ್ ಪ್ರೊಬಾಬಿಲಿಟಿ ದಟ್ 5+5 ಕೊಡ್ಬೋದು, ಓಕೆನಾ, ಅಥವಾ 2+2+6 ಕೊಡ್ಬೋದು, ಅಥವಾ 6+2+2 ಕೊಡ್ಬೋದು. ಅಂದ್ರೆ 5 ಟಫು 5 ಈಸಿ, 2 ಟಫು 2 ಮೀಡಿಯಮ್, 6 ಈಸಿ ಕ್ವಶನ್ಸ್, ಅಥವಾ 6 ಈಸಿ ಕ್ವಶನ್ಸ್ 6 ಟಫ್ ಕ್ವಶನ್ಸ್, 2 ಈಸಿ ಕ್ವಶನ್ಸ್, 2 ಮೀಡಿಯಂ ಕ್ವಶನ್ಸ್. ಈ ರೀತಿ ಅವ್ನು ಡಿವೈಡ್ ಮಾಡ್ತಾನೆ. ಎಲ್ಲಾನು ಈಸಿ ಕೊಡಲ್ಲ, ಪ್ರತಿಯೊಂದು ಇದಕ್ಕೂ ಕೂಡ ಒಂದು ಟೆಕ್ನಿಕ್ ಅಂತ ಇರುತ್ತೆ ಅವ್ನು ಕ್ವಶನ್ ಪೇಪರ್ ತೆಗಿಯೋದಕ್ಕೂ. ಅದು ಒಂದೇ ಕ್ವಶನ್ ತೆಗಿಲಿ 100 ಕ್ವಶನ್ ತೆಗಿಲಿ, ಆ ಟೆಕ್ನಿಕ್ ಪ್ರಕಾರನೇ ಅವ್ರು ತೆಗಿಯೋದು ಅಲ್ವಾ. ಸೊ ಈ ರೀತಿ ಇರುತ್ತೆ. ಜಸ್ಟ್ 10 ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ದಟ್ 10 ಮಾರ್ಕ್ಸ್ ಇಫ್ ಯು ಸ್ಕೋರ್ ಅಟ್ಲೀಸ್ಟ್ ಏನದು 8-9 ಮಾರ್ಕ್ಸ್ ಸ್ಕೋರ್ ಮಾಡಿದ್ರು ಇಟ್ ವಿಲ್ ಕೀಪ್ ಯು ಇನ್ ದ ಹೈ ರ್ಯಾಂಕ್. ಸೊ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಎಸ್, ದಿಸ್ ವಿಲ್ ಬಿ ಮೈ ಕೋರ್ಸ್ ಆ್ಯಂಡ್ ಸ್ಟಾರ್ಟ್ ಆಗುತ್ತೆ ಫಿಸಿಕ್ಸು. ವೆರಿ ವೆರಿ ಶಾರ್ಟ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಇಂಟ್ರೆಸ್ಟೆಡ್ ಇರೋರು ಜಾಯಿನ್ ಆಗ್ಬೋದು, ಕೋರ್ಸ್ಗೆ ಜಾಯಿನ್ ಆಗಿ ಟೇಕ್ ದ ಬೆನಿಫಿಟ್ ಆಫ್ ದಿಸ್ ಕ್ಲಾಸಸ್. ಆ್ಯಂಡ್ ನೆಕ್ಸ್ಟು AOಗೆ AAO ಸ್ಟೂಡೆಂಟ್ಸ್ ಯಾರು ನಮ್ಮ ಅಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ GSಗೆ ಏನಾದರೂ ಓನ್ಲಿ ಸ್ಪೆಷಲ್ ಗೈಡೆನ್ಸ್ ಅನ್ನೋದು ಮಾತ್ರ ಬೇಕು ಅನ್ನೋದಾದರೆ ಯು ಕ್ಯಾನ್ ಜಾಯಿನ್ ಟು ಮೈ ಟೆಲಿಗ್ರಾಮ್ ಚಾನೆಲ್ ಸ್ಟಡಿ ವಿತ್ ಮಿ ಫಾರ್ KE ಅಂತ ಹೇಳ್ಬಿಟ್ಟು. ಸೊ ಅದ್ರ ಮುಖಾಂತರ ನಿಮಗೆ GSಗೆ ಗೈಡೆನ್ಸು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲ್ಯಾಂಡ್ ಸರ್ವೇಯರು ತುಂಬ ಸೀರಿಯಸ್ ಆಗಿ ತಗೊಂಡು ಯಾರ್ಯಾರು ಅಪ್ಲೈ ಮಾಡಿದ್ದೀರಾ, ಟೇಕ್ ಇಟ್ ಸೀರಿಯಸ್ಲಿ. ನಿಮಗೆ 750 ಪೋಸ್ಟು SDA FDA ಬಿಟ್ಟರೆ ಇನ್ನು ಯಾವುದ್ರಲ್ಲೂ ಬರೋದಿಲ್ಲ ಗ್ರೂಪ್ C ಎಕ್ಸಾಮ್ಸಲ್ಲಿ. SDA FDA ಬಿಟ್ಟು 750 ಪೋಸ್ಟು ಬೇರೆ ಯಾವುದು ಕೂಡ ಬರೋದಿಲ್ಲ. ಟೇಕ್ ದಿಸ್ ಎಕ್ಸಾಮ್ ವೆರಿ ಸೀರಿಯಸ್ಲಿ ಆ್ಯಂಡ್ ಡೂ ವೆರಿ ರೆಸ್ಪೆಕ್ಟಬಲ್ ಜಾಬ್ ಅದು. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.